ಮೊದಲನೇದಾಗಿ ನಾವು ಈಗ ಹಿಸ್ಟ್ರಿ ವಿಷಯ, ಇತಿಹಾಸದ ವಿಷಯಕ್ಕೆ ನಾವು ಹೋಗೋಣ. ಆಲ್ಮೋಸ್ಟ್ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಈ ಒಂದು ನಮ್ಮ ಸಮಾಜ ವಿಜ್ಞಾನದಲ್ಲಿ ಅತಿ ಹೆಚ್ಚು ವೈಟೇಜ್ ಬರೋದೆ ಇತಿಹಾಸ ವಿಷಯದಲ್ಲಿ. ಟೋಟಲ್ 25 ಮಾರ್ಕ್ಸ್ಗೆ ಈ ಒಂದು ಇತಿಹಾಸದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಅದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡೋಣ. ದ ಫಸ್ಟ್ ಲೆಸನ್ ಈಸ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ದಟ್ ಮೀನ್ಸ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಇದು ನಮ್ಮ ಮೊದಲ ಒಂದು ಅಧ್ಯಾಯ ಆಗಿರುತ್ತೆ. ಈ ಅಧ್ಯಾಯದಲ್ಲಿ ಸಂಬಂಧಪಟ್ಟಂತೆ ಒಂದು MCQನಾದರೂ ಕೇಳ್ಬೋದು, 2 ಮಾರ್ಕ್ಸ್ಗಾದರೂ ಕೇಳ್ಬೋದು, 3 ಮಾರ್ಕ್ಸ್ಗಾದರೂ ಕೇಳ್ಬೋದು. ಈ ಸಂಬಂಧಪಟ್ಟ ಇಲ್ಲಿ ಈ ಒಂದು ಚಾಪ್ಟರ್ಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ನಾನು ಹೇಳೋದಾದರೆ, ಮೊದಲನೇದಾಗಿ 2 ಮಾರ್ಕ್ಸ್ ಕ್ವಶನ್ಗೆ ಏನು ಕೇಳ್ತಾರಪ್ಪ ಅಂದರೆ, ಈ ಒಂದು ವಾಟ್ ಆರ್ ದ ರೀಸನ್ ಫಾರ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಟು ಇಂಡಿಯಾ, ಅಂದರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯೋದರಲ್ಲಿ ಕಾರಣಗಳು ಏನು ಅನ್ನೋದು ಸಂಬಂಧಪಟ್ಟಂತೆ 2 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಕೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಆ ಒಂದು ಪ್ರಶ್ನೆಗೆ ಗಮನವನ್ನು ಹರಿಸಬೇಕು. ಅದೇ ರೀತಿಯಾಗಿ ಮಾರ್ತಾಂಡ ವರ್ಮ, ಈ ಮಾರ್ತಾಂಡ ವರ್ಮ ಅನ್ನೋ ಟಾಪಿಕ್ ಬಗ್ಗೆ ಪದೇ ಪದೇ ಪ್ರಶ್ನೆ ರಿಪೀಟ್ ಆಗ್ತೈತೆ. ಹಾಗಾಗಿ ಮಾರ್ತಾಂಡ ವರ್ಮನ ಬಗ್ಗೆ ಪ್ರತಿಯೊಬ್ಬರು ನೋಡ್ಕೋಬೇಕು. ಅದೇ ರೀತಿಯಾಗಿ ಎಫೆಕ್ಟ್ಸ್ ಆಫ್ ಕರ್ನಾಟಿಕ್ ವಾರ್, ಅಂದರೆ ಕರ್ನಾಟಿಕ್ ಯುದ್ಧಗಳು 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಪ್ರಥಮ ಕರ್ನಾಟಿಕ್ ಯುದ್ಧ, ದ್ವಿತೀಯ ಕರ್ನಾಟಿಕ್ ಯುದ್ಧ, ತೃತೀಯ ಕರ್ನಾಟಿಕ್ ಯುದ್ಧ ಅಂತ. ಈ 3ರ ಎಫೆಕ್ಟನ್ನು ಒಂದು ರೀತಿಯಲ್ಲಿ ಕೇಳ್ತಾರೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕರ್ನಾಟಿಕ್ ವಾರ್ ಅಥವಾ ಕರ್ನಾಟಿಕ್ ಯುದ್ಧದ ಪರಿಣಾಮಗಳೇನು ಅನ್ನೋದು ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ತಾರೆ. ಅದನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಈ ಒಂದು ಭಾರತೀಯರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತಹ ಮೊದಲ ಯುದ್ಧ ಯಾವುದಪ್ಪ ಅಂದರೆ ದ ಬ್ಯಾಟಲ್ ಆಫ್ ಪ್ಲಾಸಿ. ದಿಸ್ ಈಸ್ ಕಾಲ್ಡ್ ದ ಲ್ಯಾಂಡ್ ಮಾರ್ಕ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ಹಾಗಾಗಿ ಇದ್ರ ಬಗ್ಗೆ ಪ್ರತಿ ಬಾರಿ ಸಹ ಪ್ರಶ್ನೆ ಬರುತ್ತೆ. ಪ್ಲಾಸಿ ಕದನಕ್ಕೆ ಕಾರಣಗಳೇನು, ವಾಟ್ ಆರ್ ದ ರೀಸನ್ಸ್ ಫಾರ್ ಪ್ಲಾಸಿ ವಾರ್, ಆ ರೀತಿ ಪ್ರಶ್ನೆ ಬರುತ್ತೆ. ಅಥವಾ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಪ್ಲಾಸಿ ವಾರ್, ಅಥವಾ ಪ್ಲಾಸಿ ಯುದ್ಧದ ಪರಿಣಾಮಗಳು ಏನು ಅನ್ನೋ ಪ್ರಶ್ನೆನೂ ಬರುತ್ತೆ. ಅದ್ರ ಬಗ್ಗೆ ನೀವು ಗಮನವನ್ನು ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಬ್ಯಾಟಲ್ ಆಫ್ ಬಾಕ್ಸರ್. ಬ್ಯಾಟಲ್ ಆಫ್ ಬಾಕ್ಸರ್ ಇದಕ್ಕೆ ವಾಟ್ ಆರ್ ದ ಕಾಸಸ್ ಆಫ್ ಬ್ಯಾಟಲ್ ಆಫ್ ಬಾಕ್ಸರ್, ಆ ರೀತಿ ಪ್ರಶ್ನೆ ಬರುತ್ತೆ. ಇಲ್ಲ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಾಕ್ಸರ್, ಈ ರೀತಿ ಪ್ರಶ್ನೆ ಬರುತ್ತೆ. ಇನ್ನೊಂದು ಕೊನೆಯ ಪ್ರಶ್ನೆ ಯಾವುದಪ್ಪ ಅಂದರೆ ಡ್ಯೂಯಲ್ ಗವರ್ನಮೆಂಟ್. ಡ್ಯೂಯಲ್ ಗವರ್ನಮೆಂಟ್ ಅನ್ನು ರಾಬರ್ಟ್ ಕ್ಲೇವನ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಗಾಗಿ ಈ ಡ್ಯೂಯಲ್ ಗವರ್ನಮೆಂಟ್ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಡ್ಯೂಯಲ್ ಗವರ್ನಮೆಂಟ್ ಅನ್ನು ನೀವು ನೋಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈ ಅಧ್ಯಾಯದಲ್ಲಿ ಪ್ರಶ್ನೆಗಳು ಬರ್ತವೆ. ಇದನ್ನು ಬಿಟ್ಟರೆ ಬೇರೆ ಏನು ಕೇಳೋಕೆ ಸಾಧ್ಯತೆ ಇಲ್ಲ. 2 ಮತ್ತು 3 ಅಂಕಕ್ಕೆ ಇದನ್ನೇ ಕೇಳಬೇಕು. ಬಟ್ ಮಲ್ಟಿಪಲ್ ಚಾಯ್ಸ್ಗೆ ಯಾವ್ದು ಬೇಕಾದರೂ ಕೇಳ್ಬೋದಾಗಿರುತ್ತೆ. ಹಾಗಾಗಿ ತಾವೆಲ್ಲರೂ ನೋಡ್ಕೋಬೇಕು. ನೆಕ್ಸ್ಟು 2ನೇ ಅಧ್ಯಾಯ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್. ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್, ಈ ಅಧ್ಯಾಯದಲ್ಲೂ ಸಹ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ. ಇಲ್ಲಿ ಮೊದಲನೇದಾಗಿ ನೋಡೋದು ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲ್ ಅಲ್ಲಿ ಆಂಗ್ಲೋ ಮರಾಠ ವಾರ್, ಫಸ್ಟ್ ಆಂಗ್ಲೋ ಮರಾಠ ವಾರ್, ಸೆಕೆಂಡ್ ಆಂಗ್ಲೋ ಮರಾಠ ವಾರ್, ಥರ್ಡ್ ಆಂಗ್ಲೋ ಮರಾಠ ವಾರ್. ಇಲ್ಲಿ ಕಾಸಸ್ಸು ಎಫೆಕ್ಟ್ಸ್ ಅನ್ನ ಕೇಳ್ತಾರೆ. ಅಥವಾ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಆಂಗ್ಲೋ ಮರಾಠ ವಾರ್, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದ್ರೆ ಸಬ್ಸಿಡರಿ ಅಲಯನ್ಸ್. ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಆಲ್ಮೋಸ್ಟ್ ಇದು ಡೈರೆಕ್ಟ್ ಕ್ವಶನ್, ಒಂದು ಡೈರೆಕ್ಟ್ ಕ್ವಶನ್ ಅನ್ನ ಇಲ್ಲಿ ಕೇಳಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಡೈರೆಕ್ಟ್ ಕ್ವಶನ್ ಅನ್ನು ನಾನು ನೋಡಿದಂಗೆ 2-3 ಸಲ ರಿಪೀಟ್ ಮಾಡಿದ್ದಾರೆ ಆಲ್ರೆಡಿ. ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದಾವೋ ಪ್ರತಿಯೊಬ್ಬರು ನೋಡ್ಕೊಂಡ್ರೆ 3 ಅಂಕ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಬರುವಂತ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದ್ರೆ ಡಾಕ್ಟ್ರನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇದನ್ನು ಸಹ ತಾವೆಲ್ಲರೂ ನೋಟನ್ನು ಮಾಡ್ಕೋಬೇಕು. ನೆಕ್ಸ್ಟ್ 3ನೇ ಅಧ್ಯಾಯ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಅಧ್ಯಾಯದಲ್ಲಿ ನಾವು ನೋಡಿದಂಗೆ ಪದೇ 3 ಅಂಕದ ಪ್ರಶ್ನೆಗಳನ್ನ ತೆಗೆದಿದ್ದಾರೆ. ಹಾಗಾಗಿ ಈ ಚಾಪ್ಟರ್ ಸಹ ನೀವು ನೋಡ್ಕೋಬೇಕಾಗುತ್ತೆ. ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಇಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಕೇಳೋ ಸಾಧ್ಯತೆ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ರೈತವಾರಿ ಸಿಸ್ಟಮ್ ಅಂಡ್ ಜಮೀನ್ದಾರಿ ಸಿಸ್ಟಮ್, ಅಂದ್ರೆ ಈ ಒಂದು ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ಇದಕ್ಕಿರುವ ವ್ಯತ್ಯಾಸಗಳನ್ನ ಬರೆಯಿರಿ ಅನ್ನೋ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಆ ಪ್ರಶ್ನೆಗಳನ್ನ ನೋಡ್ಕೋಬೇಕು, ಯಾಕಂದ್ರೆ ಅಪ್ಲಿಕೇಶನ್ ಕೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರಪ್ಪ 3 ಅಂಕದ್ದು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಬೈ ಬ್ರಿಟಿಷ್, ಅಂದ್ರೆ ಬ್ರಿಟಿಷರು ಏನು ಭೂ ಸುಧಾರಣಾ ಪದ್ಧತಿಗಳನ್ನು ಜಾರಿಗೊಳಿಸಿದ್ರು ಅದರ ಪರಿಣಾಮಗಳೇನು. ಅಂದ್ರೆ ಬ್ರಿಟಿಷರು ಭಾರತದಲ್ಲಿ ಹಲವಾರು ಭೂ ತೆರಿಗೆ ಪದ್ಧತಿಗಳನ್ನು ಜಾರಿಗೊಳಿಸಿದರು, ಅದರಿಂದ ಭಾರತೀಯರ ಮೇಲಾದ ಪರಿಣಾಮ ಏನು, ಯಾವ ರೀತಿಯಾದ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡ್ತಾರೆ. ಹಾಗಾಗಿ ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಬರೋ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಸಂಬಂಧಪಟ್ಟಂತೆ. ಯಾಕಂದ್ರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದಾದ್ಮೇಲೆ ದ ಇಂಪ್ಲಿಮೆಂಟಿಂಗ್ ದ ನ್ಯೂ ಎಜುಕೇಶನ್ ಸಿಸ್ಟಮ್. ಹಾಗಾಗಿ ಎಸ್ಪೆಷಲಿ
ಇಂಗ್ಲಿಷ್ ಮೀಡಿಯಂ ಆಫ್ ಎಜುಕೇಶನ್ ನನ್ನ ಬ್ರಿಟಿಷರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ಈ ಒಂದು ಇಂಗ್ಲಿಷ್ ಶಿಕ್ಷಣದಿಂದ ಭಾರತೀಯರ ಮೇಲಾದ ಪರಿಣಾಮ ಈ ಪ್ರಶ್ನೆ ಬರೋ ಸಾಧ್ಯತೆಯೂ ಸಹ ಇರುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತಪ್ಪ ಅಂದ್ರೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಶನ್ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದ್ರು, ಅದರಿಂದಂತಹ ಪರಿಣಾಮ ಏನು ಅನ್ನೋ ಒಂದು ಪ್ರಶ್ನೆಗಳನ್ನು ಕೇಳಬಹುದು ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಅದರಲ್ಲಿ ಸಾಕಷ್ಟು ಕಾಯ್ದೆಗಳು ಬರ್ತವೆ, ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್ ಸಾಕಷ್ಟು ಬರ್ತವೆ. ಬಟ್ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದ್ರೆ ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1935, ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1935 ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935. ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಯಾಕಪ್ಪ ಅಂದ್ರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಇವತ್ತೇನು ನಾವು ಭಾರತದ ಸಂವಿಧಾನ ಇದೆಯೋ, ನಮ್ಮ ಭಾರತದ ಸಂವಿಧಾನದ ಸಾಕಷ್ಟು ಕಾನೂನುಗಳನ್ನು ನಾವು ತಗೊಂಡಿರೋದೇ 1935 ಕಾಯ್ದೆಯಿಂದ. ಹಾಗಾಗಿ ಈ ಕಾಯ್ದೆಗೆ ಇಂಪಾರ್ಟೆನ್ಸ್ ಅನ್ನು ಕೊಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರ್ತವೆ. ನೆಕ್ಸ್ಟ್ ಮುಂದಿನ ಅಧ್ಯಾಯ ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು. ಒಡೆಯರ್ಸ್ ಆಫ್ ಮೈಸೂರು ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲೂ ಸಹ 3 ಅಂಕದ ಪ್ರಶ್ನೆಗಳು ಅಥವಾ 2 ಅಂಕದ ಪ್ರಶ್ನೆಗಳು ಅಥವಾ 4 ಅಂಕದ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರ್ತವೆ. ಇಲ್ಲಿ ಒಡೆಯರ್ಸ್ ಆಫ್ ಮೈಸೂರು ಈ ವಿಭಾಗದಲ್ಲಿ ನಾವು 2 ಇಂಪಾರ್ಟೆಂಟ್ ಬರ್ತವೆ. ಒಂದು ಚಿಕ್ಕದೇವರಾಜ ಒಡೆಯರು, ಇನ್ನೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಇಬ್ಬರು ಒಡೆಯರ್ನ ನೀವು ನೋಡ್ಕೊಂಡಿದ್ದೆ ಆದ್ರೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ನಿಮಗೆ 3 ಅಂಕ ಸಿಕ್ಕೇ ಸಿಗುತ್ತೆ. ಮೊದಲನೇದಾಗಿ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್ ಅದನ್ನು ಕೇಳ್ತಾರೆ, ಅಥವಾ ಅಚೀವ್ಮೆಂಟ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈಸ್ ಕಾಲ್ಡ್ ರಾಜಶ್ರೀ ವೈ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಆ ಇಬ್ಬರು ಒಡೆಯರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೋಡೋದಾದ್ರೆ ಈ ಒಂದು ಆಂಗ್ಲೋ ಮೈಸೂರು ವಾರ್ಸ್, ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್, ಥರ್ಡ್ ಆಂಗ್ಲೋ ಮೈಸೂರು ವಾರ್, ಫೋರ್ತ್ ಆಂಗ್ಲೋ ಮೈಸೂರು ವಾರ್. ಅಮಾಂಗ್ ದೀಸ್ 4 ಆಂಗ್ಲೋ ಮೈಸೂರು ವಾರ್ one treaty is very important, that is ಶ್ರೀರಂಗಪಟ್ಟಣ ಟ್ರಿಟಿ. ಆ ಶ್ರೀರಂಗಪಟ್ಟಣ ಟ್ರಿಟಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅಗೇನ್ ಅಂಡ್ ಅಗೇನ್ ರಿಪೀಟ್ ಮಾಡ್ತಿರ್ತಾರೆ. ಹಾಗಾಗಿ ನೀವು ಶ್ರೀರಂಗಪಟ್ಟಣ ಟ್ರಿಟಿಯ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ. ಅದನ್ನು ಓದ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮ್ಗೆ 2 ಅಥವಾ 3 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಥವಾ ಎಫೆಕ್ಟ್ಸ್ ಆಫ್ ಆಂಗ್ಲೋ ಮೈಸೂರು ವಾರ್ ಹಿಂಗೆ ಬೇಕಾದ ಪ್ರಶ್ನೆಗಳನ್ನ ಕೇಳಬಹುದು, ಅದೊಂದನ್ನು ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬರುವಂತ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂದ್ರೆ ದೋಂಡಿಯಾ ವಾಗ್. ದೋಂಡಿಯಾ ವಾಗನ ಬಗ್ಗೆ 3 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ದೋಂಡಿಯಾ ವಾಗನ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇವಾಗೇನು ಇತ್ತೀಚೆಗೆ ನಾರಿ ಶಕ್ತಿ ಅಂತ ತುಂಬಾ ಪಾಪ್ಯುಲರ್ ಆಗಿದೆ ವರ್ಡ್, ಅದರ ಪ್ರಯುಕ್ತ ಕಿತ್ತೂರು ರಾಣಿ ಚೆನ್ನಮ್ಮ ಇವ್ರ ಬಗ್ಗೆ ಸಹ ಒಂದು ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹೆಂಗ್ ಬೇಕಾದ ಪ್ರಶ್ನೆ ತೆಗಿಬಹುದು, ಅವರ ಸಾಧನೆಗಳನ್ನ ಬರೆಯಿರಿ, ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವೀರ ಮಹಿಳೆ ಹೇಗೆ, ದೇ ಆರ್ ಟ್ವಿಸ್ಟಿಂಗ್ ದ ಕ್ವಶನ್ ಬಟ್ ಆನ್ಸರ್ ಈಸ್ ಸೇಮ್. ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅನದರ್ ಒನ್ ಪಾಪ್ಯುಲರ್ ಪರ್ಸನ್ ಆಫ್ ಕರ್ನಾಟಕ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸಹ ಪ್ರಶ್ನೆ ಬರುತ್ತೆ. ಹಾಗಾಗಿ ಅವ್ರ ಬಗ್ಗೆ ನೋಡ್ಕೊಳ್ಳಿ. ಅದಾದ್ಮೇಲೆ ಕೊಡಗಲ್ಲಿ ನಡೆದಂತಹ ಹೋರಾಟಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಎಲ್ಲಾ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರ್ತವೆ. ನೆಕ್ಸ್ಟ್ ಇದಾದ್ಮೇಲೆ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇಲ್ಲಿ 2 ಅಂಕ, 3 ಅಂಕ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು. ಇಲ್ಲಿ ಪ್ರತಿ ಒಂದು ಸಮಾಜದ ಬಗ್ಗೆ, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಈ ಸಮಾಜಗಳ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಈಸಿ ಮೆಥಡ್ ಏನಪ್ಪ ಅಂದ್ರೆ ಎಲ್ಲಾ ಸಮಾಜಗಳ ಬೋಧನೆಗಳು ಒಂದೇ ತರ ಬರ್ತವೆ. ಹಾಗಾಗಿ ನೀವು ಜಸ್ಟ್ ಮಲ್ಟಿ ಕ್ವಶನ್ ಸೇಮ್ ಆನ್ಸರ್. ಅದಕ್ಕೆ ಈ ಚಾಪ್ಟರ್ನ ಉದಾಹರಣೆ ತಗೋಬಹುದು. ಬ್ರಹ್ಮ ಸಮಾಜದ ಬೋಧನೆನೂ ಒಂದೇ, ಆರ್ಯ ಸಮಾಜದ ಬೋಧನೆನೂ ಒಂದೇ, ಪ್ರಾರ್ಥನಾ ಸಮಾಜದ ಬೋಧನೆನೂ ಒಂದೇ. ಹಾಗಾಗಿ ಇಲ್ಲಿ ಯಾವುದೇ ಸಮಾಜದ ಬೋಧನೆಯನ್ನು ಕೇಳಿದ್ರು ಒಂದೇ ತರ ಉತ್ತರಗಳನ್ನು ಬರೀರಿ. ಅದನ್ನ ಬಿಟ್ಟರೆ ಇನ್ನೊಂದು ಕೇಳ್ತಾರೆ, ದಯಾನಂದ ಸರಸ್ವತಿ ಸೆಡ್ ಗೋ ಬ್ಯಾಕ್ ಟು ವೇದಾಸ್ ವೈ ಅಂತ ಕೇಳ್ತಾರೆ. ಅಂದ್ರೆ ದಯಾನಂದ ಸರಸ್ವತಿಯವರು ವೇದಗಳ ಕಾಲಕ್ಕೆ ಹಿಂದಿರುಗಿ ಅಂತ ಹೇಳಿದ್ರು ಯಾಕೆ, ಇದು ಅಪ್ಲಿಕೇಶನ್ ಕೇಳ್ತಾರೆ. ಹಾಗಾಗಿ ಇದೊಂದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಅನಬಿಸೆಂಟ್ ಅವ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಅನಬಿಸೆಂಟ್ ಮತ್ತು ಸ್ವಾಮಿ ವಿವೇಕಾನಂದ ಅವು ಸ್ವಲ್ಪ ಚೇಂಜ್ ಬರುತ್ತೆ ಉತ್ತರ, ಬಟ್ ಮಿಕ್ಕವೆಲ್ಲ ಉತ್ತರಗಳು ಸೇಮೇ ಬರ್ತವೆ. ಹಾಗಾಗಿ ಅದಕ್ಕೆ ಗಮನವನ್ನ ಕೊಡಿ. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಲೆಸನ್, ವೆರಿ ಈಸಿಯೆಸ್ಟ್ ಲೆಸನ್ ಯಾವ್ದಪ್ಪ ಅಂದ್ರೆ ಸ್ಕೋರಿಂಗ್ ಲೆಸನ್ ಯಾವ್ದಪ್ಪ ಅಂದ್ರೆ 1857 ರಿವೋಲ್ಟ್. ಇದು ತುಂಬಾ ಚಿಕ್ಕ ಲೆಸನ್ ಹೌದು, ಮತ್ತೆ ಇಲ್ಲಿ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ತೆಗಿತಾರೆ. ಯಾಕಪ್ಪ ಅಂದ್ರೆ ಇವು ನಮ್ಮ ಭಾರತದ ದೇಶಭಕ್ತಿಯ ಸಂಕೇತ ಈ ಒಂದು ಅಧ್ಯಾಯ. ಹಾಗಾಗಿ ಈ ಅಧ್ಯಾಯದಲ್ಲಿ ಏನ್ ಮೊದಲನೇದಾಗಿ ನೋಡೋದಾದ್ರೆ ರೀಸನ್ಸ್ ಫಾರ್ 1857 ರಿವೋಲ್ಟ್ ಅಂದ್ರೆ 1857 ದಂಗೆಗೆ ಕಾರಣಗಳೇನು, 6 ಕಾರಣಗಳಿದಾವೆ. ಮೊದಲು ಡೈರೆಕ್ಟ್ ಕ್ವಶನ್ ಅನ್ನ ರೀತಿ ಕೊಡೋರು, ಬಟ್ ಇತ್ತೀಚೆಗೆ ಏನ್ ಮಾಡಿದಾರಪ್ಪ ಅಂದ್ರೆ ಅಪ್ಲಿಕೇಶನ್ ಮಾಡ್ತಿದ್ದಾರೆ. ಅಂದ್ರೆ ಪ್ರತಿ ಒಂದು ವಿಭಾಗಕ್ಕೂ ಪ್ರಶ್ನೆಯನ್ನು ತೆಗೀತಿದ್ದಾರೆ.
ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪೊಲಿಟಿಕಲ್ ಕಾಸ್ ಫಾರ್ 1857 ರಿವೋಲ್ಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಕನಾಮಿಕ್ ಕಾಸ್ ಫಾರ್ 1857 ರಿವೋಲ್ಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ ಫಾರ್ 1857 ರಿವೋಲ್ಟ್. ಈ ರೀತಿಯಾಗಿ ಪ್ರತಿ ವಿಭಾಗಕ್ಕೂ ಪ್ರಶ್ನೆಯನ್ನು ತೆಗಿತಿದ್ದಾರೆ. ಹಾಗಾಗಿ ನೀವು ಪ್ರತಿ ವಿಭಾಗಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನೀವು ಓದ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಬಂದೇ ಬರುತ್ತಪ್ಪ ಅಂತ ಹೇಳೋ ಪ್ರಶ್ನೆ ಯಾವುದಪ್ಪ ಅಂದ್ರೆ, ವಾಟ್ ಆರ್ ದ ರೀಸನ್ ಆರ್ ಕಾಸಸ್ ಫಾರ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್, ಅಂದ್ರೆ 1857 ದಂಗೆಯ ವಿಫಲತೆಗೆ ಕಾರಣಗಳೇನು ಅನ್ನೋದನ್ನ ಪದೇ ಪದೇ ಕೇಳ್ತಿದ್ದಾರೆ. ಯಾಕಪ್ಪ ಅಂದ್ರೆ ಅದನ್ನ ಪಾಸ್ ಆಗುವಂತ ಮಕ್ಕಳಿಗೆ ತುಂಬಾ ಈಸಿ ಆಗಿದೆ ಆನ್ಸರ್. ಅದರ ಲ್ಯಾಕ್ ಆಫ್ ಅಂತ ಬರೆದ್ರೆ ಆನ್ಸರ್ ಬಂದ್ಬಿಡುತ್ತೆ. ಅದನ್ನ ಬೇಕಾದ್ರೆ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತೀನಿ ಯಾವ ರೀತಿ ಬರೀಬೇಕು ಅಂತ. ಹಾಗಾಗಿ ಒಂದು ವಾಟ್ ಆರ್ ದ ರೀಸನ್ಸ್ ಫಾರ್ ಫೇಲ್ಯೂರ್ ಆಫ್ 1857 ರಿವೋಲ್ಟ್ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೊಂದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಕೇಳಿಲ್ಲ ಅಂದ್ರೆ ಎಫೆಕ್ಟ್ಸ್ ಆಫ್ 1857 ರಿವೋಲ್ಟ್, ಎಫೆಕ್ಟ್ಸ್ ಆಫ್ 1857 ರಿವೋಲ್ಟ್, 1857 ದಂಗೆ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆನೂ ಸಹ ಪ್ರಶ್ನೆಯನ್ನು ತೆಗಿತಾರೆ. ಅದನ್ನ ನೋಡ್ಕೊಳ್ಳಿ. ಇಷ್ಟೇ ಇಲ್ಲಿ ಬರೋ ಪ್ರಶ್ನೆಗಳು. ಹಾಗಾಗಿ ಈಸಿ ಸ್ಕೋರ್ ಮಾಡಬಹುದು. ಇದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಿ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಲೆಸನ್ 4 ಮಾರ್ಕ್ಸಿಗೆ ಕೇಳ್ತಾರೆ, ದ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಈ ಚಾಪ್ಟರ್ ಅನ್ನ ಓದ್ಕೋಬೇಕಾಗತ್ತೆ. ಯಾಕೆ ಓದ್ಬೇಕಪ್ಪ ಅಂದ್ರೆ ಈ ಚಾಪ್ಟರ್ ಅನ್ನ ಮುಂದಿನ ದಿನಗಳಲ್ಲಿ ನೀವು ಸಾಕಷ್ಟು ಜನ ಸೈನ್ಸ್ಗೆ ಹೋಗ್ತೀರಿ. ಹಾಗಾಗಿ ಈ ಸ್ವಾತಂತ್ರ್ಯವನ್ನ ನೀವು ತಿಳ್ಕೋಬೇಕಪ್ಪ ಅಂದ್ರೆ ಈ ಲೆಸನ್ ಅನ್ನ ಪೂರ್ತಿ ನೀವು ಓದಲೇಬೇಕಾಗತ್ತೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ, ಗೆಸ್ ಮಾಡೋದಕ್ಕಾಗಲ್ಲ, ಬಟ್ ಪ್ರಶ್ನೆಗಳ ಬಗ್ಗೆ ನಾನು ಗಮನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅಲ್ಲಿ 3 ಬರ್ತಾರೆ, ಮಾಡ್ರೇಟ್ಸು, ಎಕ್ಸ್ಟ್ರೀಮಿಸ್ಟು, ರೆವಲ್ಯೂಷನರೀಸ್, ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳು. ಅಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತಪ್ಪ ಅಂದ್ರೆ, ಮಂದಗಾಮಿಗಳು ಯಾರು, ತೀವ್ರಗಾಮಿಗಳು ಯಾರು, ಕ್ರಾಂತಿಕಾರಿಗಳು ಯಾರು, ಈ ರೀತಿಯಾದ ಪ್ರಶ್ನೆ ಕೇಳಬಹುದು. ಅಥವಾ ಮಂದಗಾಮಿಗಳ ಸಾಧನೆಗಳನ್ನ ಬರೆಯಿರಿ, ಅಚೀವ್ಮೆಂಟ್ಸ್ ಆಫ್ ಮಾಡ್ರೇಟ್ಸ್, ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಆ 3 ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಗಾಂಧೀಜಿ ಬಗ್ಗೆ ಶಾರ್ಟ್ ನೋಟಿಗೆ ಕೇಳ್ಬೋದು. ಯಾಕಂದ್ರೆ ಅವರು ಈಸ್ ದ ಫಾದರ್ ಆಫ್ ಅವರ್ ನೇಷನ್. ಹಾಗಾಗಿ ಗಾಂಧೀಜಿ ಬಗ್ಗೆ ನೀವು ನೋಡ್ಕೋಬೇಕು. ಗಾಂಧೀಜಿ ಬಗ್ಗೆ ನೋಡ್ಕೋಬೇಕಂದ್ರೆ ಓದೋ ಅವಶ್ಯಕತೆ ಇಲ್ಲ. ಅವೇನು 3 ಮೂವ್ಮೆಂಟ್ಸ್ ಇಂಪಾರ್ಟೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಾಲ್ಟ್ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಈ 3 ನೀವು ಓದ್ಕೊಂಡಿದ್ದೀರ ಅಂದ್ರೆ ಗಾಂಧೀಜಿ ಬಗ್ಗೆ ಈಸಿಯಾಗಿ ನೀವು ಬರೀತೀರಿ. ಹಾಗೆ ಗಾಂಧೀಜಿ ಬಗ್ಗೆ ನೀವು ನೋಡ್ಕೊಳ್ಳಿ. 4 ಮಾರ್ಕ್ಸ್ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಸಾಲ್ಟ್ ಸತ್ಯಾಗ್ರಹ, ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಕೊಡ್ಬೋದಪ್ಪ ಅಂದ್ರೆ ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಈ ಟ್ರೈಬಲ್ ರಿವೋಲ್ಟ್ಸ್, ಫಾರ್ಮರ್ಸ್ ರಿವೋಲ್ಟ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಕೊಡೋ ಸಾಧ್ಯತೆ ಇರುತ್ತೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟ್ರೈಬಲ್ ರಿವೋಲ್ಟ್ಸ್ ಇನ್ ಅವರ್ ಫ್ರೀಡಮ್ ಸ್ಟ್ರಗಲ್, ಅಥವಾ ವಾಟ್ ಈಸ್ ದ ರೋಲ್ ಆಫ್ ಟ್ರೈಬಲ್ ಪೀಪಲ್ಸ್ ಟು ಅವರ್ ಫ್ರೀಡಮ್ ಸ್ಟ್ರಗಲ್, ಈ ರೀತಿಯ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಆ ಒಂದು ಟ್ರೈಬಲ್ ಮೂವ್ಮೆಂಟ್ ಬಗ್ಗೆ ನೀವು ತಿಳ್ಕೊಳ್ಳಿ. ಅದೇ ರೀತಿ ಈ ಒಂದು ಫಾರ್ಮರ್ಸ್ ಒಂದು ಕಾಂಟ್ರಿಬ್ಯೂಷನ್ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುವಂತ ಡೈರೆಕ್ಟ್ ಕ್ವಶನ್ ಪದೇ ಪದೇ ನೋಡ್ದಂಗೆ ಅಂಬೇಡ್ಕರ್ ಬಗ್ಗೆ ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾರೆ, ನೆಹರು ಬಗ್ಗೆ ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾರೆ. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಈಸ್ ಕಾಲ್ಡ್ ದ ನೇತಾಜಿ, ವೈ, ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಅವರ್ ಫ್ರೀಡಮ್ ಸ್ಟ್ರಗಲ್, ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವನ್ನು ವಿವರಿಸಿ, ಈ ರೀತಿಯಾದ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಈಸ್ ದ ಸೋಷಿಯಲ್ ರಿಫಾರ್ಮರ್, ಅಂಬೇಡ್ಕರ್ ಇಸ್ ದ ಸೋಷಿಯಲ್ ರಿಫಾರ್ಮರ್, ಜಸ್ಟಿಫೈ ದ ಸ್ಟೇಟ್ಮೆಂಟ್, ಅಂದ್ರೆ ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರು ಹೇಗೆ, ಅದನ್ನು ಓದ್ಕೋಬೇಕಾಗತ್ತೆ. ನೆಹರು ಬಗ್ಗೆ 2 ರೀತಿಯಾದ ಪ್ರಶ್ನೆ ಬರುತ್ತೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ನೆಹರು ಆಸ್ ಎ ಫ್ರೀಡಮ್ ಫೈಟರ್, ಹಿಂಗ್ ಬರುತ್ತೆ. ಇಲ್ಲ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ನೆಹರು ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈ ರೀತಿಯಾದ ಪ್ರಶ್ನೆಗಳು ಬರ್ತವೆ. ಈ ಎಲ್ಲಾ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ 4 ಅಂಕದ ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಇದು ಈ ಅಧ್ಯಾಯದಲ್ಲಿ. ನೆಕ್ಸ್ಟ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ನಾವು ನೋಡಿದಂಗೆ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ ನಾವು ನೋಡಿದಂಗೆ ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಆ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರ್ವೈಸ್ ಏನು 3 ಸ್ಟೇಟ್ಸ್ ಅನ್ನ ಮರ್ಜಿಂಗ್ ಮಾಡ್ತಾರೋ, ಹೈದರಾಬಾದ್, ಜುನಾಗಢ, ಇನ್ನೊಂದು ಜಮ್ಮು ಕಾಶ್ಮೀರ, ಅಂದ್ರೆ ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು, ಜುನಾಗಢ ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು, ಹೈದರಾಬಾದ್ ಭಾರತದ ಒಕ್ಕೂಟಕ್ಕೆ ಯಾವ ರೀತಿ ಸೇರ್ಪಡೆ ಆಯಿತು, ಈ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಚಾಪ್ಟರ್ ಅಲ್ಲಿ ಅವಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಿ. ನೆಕ್ಸ್ಟ್ ಇತಿಹಾಸದಲ್ಲಿ ಕೊನೆಯ ಅಧ್ಯಾಯ ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೋಲ್, ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೋಲ್. ಇಲ್ಲಿ ನಾವು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್. ಇಲ್ಲಿ ಫಸ್ಟ್ ವರ್ಲ್ಡ್ ವಾರ್ ರೀಸನ್ಸ್ ಫಾರ್ ಫಸ್ಟ್ ವರ್ಲ್ಡ್ ವಾರ್, ಅಥವಾ ವಾಟ್ ವಾಸ್ ದ ಇಮಿಡಿಯೇಟ್ ಕಾಸ್ ಫಾರ್ ಫಸ್ಟ್ ವರ್ಲ್ಡ್ ವಾರ್, ಅಥವಾ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲೂ ಸಹ ರೀಸನ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್,
ಎಫೆಕ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ಡಿಕ್ಟೇಟರ್ಸ್, ಇಬ್ರು ಪ್ರಮುಖ ಡಿಕ್ಟೇಟರ್ಸ್ ಬರ್ತಾರೆ, ಒಬ್ಬ ಹಿಟ್ಲರು, ಇನ್ನೊಬ್ಬ ಮುಸೋಲಿನಿ. ಹಿಟ್ಲರ್ ಫಿಲಾಸಫಿಯನ್ನ ನಾವು ನಾಜಿ ಫಿಲಾಸಫಿ ಅಂತ ಕರಿತೀವಿ. ಅಲ್ಲಿ ಯಾವ ರೀತಿ ಪ್ರಶ್ನೆ ತೆಗಿದ್ದಾರಪ್ಪ ಅಂದ್ರೆ 3 ಅಂಕದ ಪ್ರಶ್ನೆಯನ್ನ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಜಿಸ್ಟ್ ಆಫ್ ನಾಜಿ ಫಿಲಾಸಫಿ. ಒಟ್ ನಾಜಿ ಫಿಲಾಸಫಿ ಅಂತ ಕ್ವಶನ್ ಯಾವ ರೀತಿ ಟ್ವಿಸ್ಟ್ ಮಾಡಿದ್ರು ಸಹ ನೀವು ಆ ಕ್ವಶನ್ಸ್ ಅನ್ನು ನೀವು ನೋಡ್ಕೋಬಹುದು. ನೆಕ್ಸ್ಟ್ ಮುಸೋಲಿನಿಯಲ್ಲಿ ಫ್ಯಾಸಿಸಮ್ ಅಂತ ಕರಿತೀವಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಜಿಸ್ಟ್ ಆಫ್ ಫ್ಯಾಸಿಸಮ್ ಅಂತ ಕೇಳ್ತಾರೆ, ಅದನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇತ್ತೀಚೆಗೆ ಕೇಳುತ್ತಿರುವಂತಹ ಒಂದು ಅಪ್ಲಿಕೇಶನ್ ಕ್ವಶನ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಈ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಭಾರತದ ಪಾತ್ರ ಏನು, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಭಾರತದ ಪಾತ್ರ ಏನು, ಅಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ಭಾರತದ ಪಾತ್ರ ಏನು, ಎರಡನೇ ಮಹಾಯುದ್ಧದಲ್ಲಿ ಭಾರತದ ಪಾತ್ರ ಏನು ಅಂತ ಕೇಳ್ತಾರೆ. ಇದು ಅಪ್ಲಿಕೇಶನ್ ಕ್ವಶನ್. ಮೊನ್ನೆ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಕೊಟ್ಟಿದ್ರು, ಹಾಗಾಗಿ ಅವೆರಡಕ್ಕೂ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಇತಿಹಾಸದಲ್ಲಿ ಒಟ್ಟು 11 ಪ್ರಶ್ನೆಗಳು ಬರ್ತವೆ. ಅಂದ್ರೆ 11 ಪ್ರಶ್ನೆಗಳು ಅಂದ್ರೆ MCQ ಬರುತ್ತೆ, ವೆರಿ ಶಾರ್ಟ್ ಆನ್ಸರ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ. ಆಗ 11 ಪ್ರಶ್ನೆಗಳು, ಒಟ್ಟು 25 ಅಂಕಗಳು ಈ ಒಂದು ವಿಭಾಗದಲ್ಲಿ ನಿಮಗೆ ಬರುತ್ತೆ. ವಿ ಡಿಸ್ಕಸ್ ಪೊಲಿಟಿಕಲ್ ಸೈನ್ಸ್, ಸೆಕೆಂಡ್ ಪಾರ್ಟ್ ಆಫ್ ಸೋಷಿಯಲ್ ಸೈನ್ಸ್. ಈ ಒಂದು ವಿಭಾಗದಲ್ಲಿ ಒಟ್ಟು 5 ಕ್ವಶನ್ಸ್ ಬರ್ತವೆ, 11 ಮಾರ್ಕ್ಸ್. 5 ಕ್ವಶನ್ಸ್ 11 ಮಾರ್ಕ್ಸ್. ಅಂದ್ರೆ 5 ಕ್ವಶನ್ಸ್ ಅಂದ್ರೆ ಅದು 3 ಮಾರ್ಕ್ಸ್ ಕರ ಬರ್ಬೋದು, 2 ಮಾರ್ಕ್ಸ್ ಕರ ಬರ್ಬೋದು, 4 ಮಾರ್ಕ್ಸ್ ಕರ ಬರ್ಬೋದು, 1 ಮಾರ್ಕ್ಸ್ ಕರ ಬರ್ಬೋದು. ಬಟ್ 11 ಮಾರ್ಕ್ಸ್ಗೆ ಈ ಒಂದು ವಿಭಾಗದಲ್ಲಿ ಕೇಳ್ತಾರೆ. ಅದರಲ್ಲಿ ಫಸ್ಟ್ ಲೆಸನ್ ನಂಬರ್ 10, ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್. ಈ ಒಂದು ಲೆಸನ್ಸ್ ಆಲ್ಮೋಸ್ಟ್ ಆಲ್ 2 ಅಂಕದ ಪ್ರಶ್ನೆಗಳನ್ನ ಪದೇ ಪದೇನೆ ಕೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ನೀವು ಪ್ರತಿ ಒಂದು ಚಾಲೆಂಜ್ ಏನಿದೆಯೋ, ಕಮ್ಯುನಲಿಸಮ್ ಆಗಿರ್ಬೋದು, ರೀಜನಲಿಸಮ್ ಆಗಿರ್ಬೋದು, ಎಕನಾಮಿಕ್ ಇನ್ಇಕ್ವಾಲಿಟಿ ಆಗಿರ್ಬೋದು, ಸ್ಟೇಟಸ್ ಆಫ್ ವುಮೆನ್ ಆಗಿರ್ಬೋದು, ಅದೇ ರೀತಿ ಪಾವರ್ಟಿ ಆಗಿರ್ಬೋದು, ಪ್ರಾಫಿಟರಿಂಗ್ ಆಗಿರ್ಬೋದು, ಈ ಎಲ್ಲ ವಿಭಾಗದಲ್ಲಿ ನೀವು ಏನು ನೋಡ್ಕೋಬೇಕಪ್ಪ ಅಂದರೆ ಕಾಸಸ್ಸು, ಎಫೆಕ್ಟ್ಸು, ರೆಮಿಡೀಸ್ ಅಷ್ಟೇ, ಬೇರೆ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಸಸ್ಸು, ಎಫೆಕ್ಟ್ಸು, ರೆಮಿಡೀಸ್ ಅಂದರೆ ವಾಟ್ ಆರ್ ದ ರೀಸನ್ಸ್ ಫಾರ್ ಕಮ್ಯುನಲಿಸಮ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಕಮ್ಯುನಲಿಸಮ್, ವಾಟ್ ಆರ್ ದ ರೆಮಿಡೀಸ್ ಫಾರ್ ಕಮ್ಯುನಲಿಸಮ್. ಈ ರೀತಿಯಾಗಿ ನೀವು ಪ್ರತಿ ಒಂದಕ್ಕೂ ವಿಭಾಗಕ್ಕೂ ಸಹ ನೀವು 3 ರೀತಿಯಾದ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕಾಗತ್ತೆ ಈ ಒಂದು ಅಧ್ಯಾಯದಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಲೆಸನ್ ಏನದಪ್ಪ ಅಂದರೆ ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್. ಅಂದರೆ ಇದು ವೆರಿ ಈಸಿ. ಅದೇ ರೀತಿ ಕೇವಲ ಇಲ್ಲಿ ಕೇಳೋದು ಸಾಧ್ಯ ಇರೋದು ಕೇವಲ 4 ಪ್ರಶ್ನೆಗಳು ಮಾತ್ರ. ಯಾಕಪ್ಪ ಅಂದರೆ ಇಂಡಿಯಾಸ್ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅಲ್ಲಿ ಕೇವಲ 4 ದೇಶಗಳ ಜೊತೆಗಿನ ಭಾರತದ ಸಂಬಂಧವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 3 ಅಥವಾ 4 ಅಂಕದ ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ. ಮತ್ತೆ 4 ಕ್ವಶನ್ ಜಾಸ್ತಿ ಇಲ್ಲ. ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ರಷ್ಯಾ, ಇಂಡಿಯಾ ಚೀನಾ, ಓಕೆನಾ. ಸೊ ಹಾಗಾಗಿ ಇಲ್ಲಿ ಏನು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ಆ ರೀತಿ ಪ್ರಶ್ನೆ ಕೇಳ್ತಾರೆ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಆ ರೀತಿ ಪ್ರಶ್ನೆ ಕೇಳ್ತಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ಅಮೇರಿಕಾ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ. ಈ ರೀತಿಯಾಗಿ 4 ಪ್ರಶ್ನೆ ಕೇಳ್ತಾರೆ. 4 ಓದ್ಕೊಂಡ್ರೆ ನಿಮಗೆ 1, 3 ಅಥವಾ 4 ಮಾರ್ಕ್ಸ್ ನಿಮಗೆ ಜೋಬಲ್ ಇದ್ದಂಗೆ. ಹಾಗಾಗಿ ಈ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಲೆಸನ್ ವರ್ಲ್ಡ್ ಚಾಲೆಂಜಸ್ ಅಂಡ್ ಇಂಡಿಯಾಸ್ ರೋಲ್. ವರ್ಲ್ಡ್ ಚಾಲೆಂಜಸ್ ಅಂಡ್ ಇಂಡಿಯಾಸ್ ರೋಲ್. ಇಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಲೆವೆಲ್. ಯಾಕಪ್ಪ ಅಂದ್ರೆ ಈ ಬಾರಿ ಏನ್ ಮಾಡ್ತಿದಾರಪ್ಪ ಅಂದ್ರೆ ಕ್ವಶನ್ ಪೇಪರ್ ಅನ್ನ ಸ್ವಲ್ಪ ಟಫ್ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ ಈ ಅಪ್ಲಿಕೇಶನ್ ಕೇಳಬೇಕು ಅಂದ್ರೆ ಈ ಚಾಪ್ಟರ್ ಅಲ್ಲೇ ಕೇಳಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಅನ್ನ ಈ ಚಾಪ್ಟರ್ ತೆಗೆಯೋ ಕಾರಣ ನೀವು ಇದಕ್ಕೆ ಇಂಪಾರ್ಟೆನ್ಸ್ ಅನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ ಹ್ಯೂಮನ್ ರೈಟ್ಸ್. ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಕೇಳ್ತಾರಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಇಂಡಿಯಾ ಟು ಪ್ರೊವೈಡ್ ಹ್ಯೂಮನ್ ರೈಟ್ಸ್ ಟು ಇಟ್ಸ್ ಸಿಟಿಸನ್ಸ್. ಅಂದ್ರೆ ಭಾರತ ತನ್ನ ಪ್ರಜೆಗಳಿಗೆ ಮಾನವ ಹಕ್ಕುಗಳನ್ನು ಕೊಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋ ಒಂದು ಅಪ್ಲಿಕೇಶನ್ ಪ್ರಶ್ನೆಯನ್ನು ಇಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದೊಂದನ್ನು ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ 2ನೇ ಪ್ರಶ್ನೆ ಏನು ಬರುತ್ತಪ್ಪ ಅಂದ್ರೆ ಡಿಸಾರ್ಮಮೆಂಟ್, ದಟ್ ಮೀನ್ಸ್ ನಿಶ್ಶಸ್ತ್ರೀಕರಣ. ಅಲ್ಲಿ ತುಂಬಾ ಬ್ಯೂಟಿಫುಲ್ ಪ್ರಶ್ನೆಯನ್ನು ತೆಗಿತಾನೆ. ಇಲ್ಲಿ ಹೆಂಗ್ ಪ್ರಶ್ನೆ ತೆಗಿತಾನಪ್ಪ ಅಂದ್ರೆ ಪ್ರೆಸೆಂಟ್ ವರ್ಲ್ಡ್ ಡಿಸಾರ್ಮಮೆಂಟ್ ಈಸ್ ವೆರಿ ಎಸೆನ್ಷಿಯಲ್. ಹೌ ಅಂದ್ರೆ ಪ್ರಸ್ತುತ ಸಮಾಜಕ್ಕೆ ನಿಶಸ್ತ್ರೀಕರಣ ಅಗತ್ಯತೆ ಇದೆ, ಯಾಕೆ? ನೋಡಿ ಎಷ್ಟು ಜನ ಪ್ರಶ್ನೆಯನ್ನು ತೆಗಿತಾನೆ. ಆ ರೀತಿ ಪ್ರಶ್ನೆಗಳನ್ನ ತೆಗೆಯೋ ಸಾಧ್ಯತೆ ಇರುತ್ತೆ. ಅಥವಾ ವಾಟ್ ಈಸ್ ದ ರೋಲ್ ಆಫ್ ಇಂಡಿಯಾ, ವಾಟ್ ಈಸ್ ದ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಇಂಡಿಯಾ ಟು ಡಿಸಾರ್ಮಮೆಂಟ್ ಅಂತ, ದಟ್ ಮೀನ್ಸ್ ನಿಶಸ್ತ್ರೀಕರಣಗೊಳಿಸುವುದರಲ್ಲಿ ಭಾರತದ ಪಾತ್ರ ಏನು, ಆ ರೀತಿಯಾದ ಪ್ರಶ್ನೆ ಬೇಕಾದ್ರೆ ಇಲ್ಲಿ ತೆಗಿಬಹುದು. ಅದನ್ನ ನೀವು ನೋಡ್ಕೋಬೇಕಾಗತ್ತೆ. ದೆನ್ ಎಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆ ಏನಿದೆಯೋ ಅಲ್ಲೂ ಸಹ
ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಯನ್ನು ತೆಗಿತಾರೆ. ಅಂದರೆ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸೋದ್ರಲ್ಲಿ ಭಾರತದ ಪಾತ್ರ ಏನು ಅನ್ನೋ ಪ್ರಶ್ನೆಯಲ್ಲಿ ಬರೋ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಟೆರರಿಸಮ್ ಅಲ್ಲೂ ಸಹ ಪ್ರಶ್ನೆ ಅಪ್ಲಿಕೇಶನ್ ಕೇಳ್ತಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಇಂಡಿಯಾ ಟು ಕರ್ಬ್ ಟೆರರಿಸಮ್. ಅಂದರೆ ಭಯೋತ್ಪಾದನೆಯನ್ನ ಹೋಗಲಾಡಿಸುವುದರಲ್ಲಿ ಭಾರತದ ಪಾತ್ರ ಏನು. ಈ ರೀತಿಯಾದ ಅಪ್ಲಿಕೇಶನ್ ಪ್ರಶ್ನೆಗಳು ವರ್ಲ್ಡ್ ಚಾಲೆಂಜಸ್ ಅಂಡ್ ಇಂಡಿಯಾಸ್ ರೋಲ್ ಈ ಒಂದು ಅಧ್ಯಾಯದಲ್ಲಿ ಬರ್ತವೆ. ನೀವು ನೋಡ್ಕೋಬೇಕಾಗತ್ತೆ, ಯಾಕಂದ್ರೆ ಈ ಬಾರಿ ಅಪ್ಲಿಕೇಶನ್ ಅನ್ನ ಕೊಡ್ತಾನೆ ಸ್ವಲ್ಪ, ಹಾಗಾಗಿ ಇದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಿ. ನೆಕ್ಸ್ಟ್ ವರ್ಲ್ಡ್ ಆರ್ಗನೈಸೇಷನ್, ದಟ್ ಮೀನ್ಸ್ ವಿಶ್ವಸಂಸ್ಥೆ. ಇದು ದೊಡ್ಡ ಅಧ್ಯಾಯ, ಬಟ್ ಇಲ್ಲಿ ಎಲ್ಲದನ್ನು ಓದ್ಬೋದು, ಬಟ್ ಬೇಡ ಸಿಂಪಲ್ ಆಗಿ ಪಾಸ್ ಆದ್ರೆ ಸಾಕು ಅನ್ನೋರು ವೆರಿ ಸಿಂಪಲ್ ಆಗಿ ಓದ್ಕೋಬಹುದು. ಆಬ್ಜೆಕ್ಟಿವ್ಸ್ ಆಫ್ UNO ಅಂದ್ರೆ ವಿಶ್ವಸಂಸ್ಥೆಯ ಗುರಿಗಳು ಏನು ಒಂದು ಪ್ರಶ್ನೆ ಕೇಳ್ತಾರೆ. ದೆನ್ ಲೀಸ್ಟ್ ಔಟ್ ದ ಆರ್ಗನ್ಸ್ ಆಫ್ UNO ಅಂದ್ರೆ ವಿಶ್ವಸಂಸ್ಥೆಯ ಅಂಗಗಳನ್ನು ಹೆಸರಿಸಿ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇತ್ತೀಚೆಗೆ ಜಾಸ್ತಿ ಕೇಳ್ತಿರೋದೇನಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ UNO ಅಂದ್ರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಬರೀರಿ ಅಂತ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ 3 ಪ್ರಶ್ನೆಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು. ಅದಾದ್ಮೇಲೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸ್ವಲ್ಪ ಅಬ್ರಿವೇಷನ್ಸ್ ಅನ್ನ ಕೇಳ್ತಾರೆ. ಯುನೆಸ್ಕೋ, ಯುನಿಸೆಫ್, ಸಾರ್ಕ್ ಈ ಅಬ್ರಿವೇಷನ್ಗಳನ್ನ ಕೇಳ್ತಾರೆ. ಅವನ್ನ ನೀವು ನೋಡ್ಕೊಳ್ಳಿ. ಇಷ್ಟು ಈ ಒಂದು ರಾಜ್ಯಶಾಸ್ತ್ರ ವಿಭಾಗಕ್ಕಾಯ್ತು. ಅಂದ್ರೆ ಒಟ್ಟು 5 ಪ್ರಶ್ನೆಗಳು 11 ಅಂಕಕ್ಕೆ ಈ ಒಂದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಕೇಳ್ತಾರೆ. ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ಸೋಷಿಯಲ್ ಸೈನ್ಸ್, ಸೋಷಿಯಾಲಜಿ ನಾವು ಮೂವ್ ಹೋಗೋಣ. ಸಮಾಜ ಶಾಸ್ತ್ರ ಇದು ವೆರಿ ಈಸಿ, ಸ್ಕೋರ್ ಮಾಡೋರಿಗೆ ತುಂಬಾ ಈಸಿ ಆಗಿರುವಂತಹ ವಿಭಾಗ. ಯಾಕಂದ್ರೆ ಇಲ್ಲಿ ಚಾಪ್ಟರ್ಗಳು ಚಿಕ್ಕವಿದಾವೆ, ಪ್ರಶ್ನೆಗಳನ್ನು ಸಹ ಕೆಲವೊಂದು ಕಡೆ ಮಾತ್ರ ತೆಗೆಯೋದಕ್ಕೆ ಸಾಧ್ಯ, ಬೇರೆ ಕಡೆ ಪ್ರಶ್ನೆಗಳನ್ನು ತೆಗೆಯೋದಕ್ಕೆ ಬರಲ್ಲ. ಹಾಗಾಗಿ ಇಲ್ಲೂ ಸಹ 5 ಪ್ರಶ್ನೆಗಳು ಬರ್ತವೆ, 8 ಅಂಕ ಬರುತ್ತೆ. ಅದನ್ನ ಅವಾಗಲೇ ನಿಮ್ಗೆ ಹೇಳ್ದಂಗೆ 3 ಮಾರ್ಕ್ಸ್ ಬೇಕಾದ್ರೆ ಕೇಳ್ಬೋದು, 4 ಮಾರ್ಕ್ಸ್ಗಾರ ಕೇಳ್ಬೋದು. ಯಾಕಂದ್ರೆ ಮೊದಲು ಬ್ಲೂ ಪ್ರಿಂಟ್ ಇತ್ತು, ಈಗ ಬ್ಲೂ ಪ್ರಿಂಟ್ ಇಲ್ಲ. ಹಾಗಾಗಿ ಅವರು ಯಾವ ರೀತಿ ಬೇಕಾದರೂ ತೆಗಿಬಹುದು, ಬಟ್ ಅಂಕ ಮಾತ್ರ ಇಷ್ಟೇ ಬರುತ್ತೆ, 8 ಅಂಕ ಬರುತ್ತೆ. ಪ್ರಶ್ನೆ ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಅನ್ನ ಮಾಡಬಹುದು. ಅದರಲ್ಲಿ ಮೊದಲನೇ ಅಧ್ಯಾಯ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಇಟ್ ಈಸ್ ವೆರಿ ಈಸಿ ಲೆಸನ್, ತುಂಬಾ ಸರಳವಾದ ಅಧ್ಯಾಯ ಇದು. ಈ ಚಾಪ್ಟರ್ ನೀವು ಓದಿದ್ರೆ ನಿಮ್ಮ ಪಾಕೆಟ್ ಅಲ್ಲಿ 3 ಪ್ರಶ್ನೆಗಳಿದ್ದ 3 ಅಂಕ ಇದ್ದಂಗೆ. ಇದರಲ್ಲಿ ಯಾಕಪ್ಪ ಅಂದ್ರೆ ಒಂದೇ ಒಂದು ಪ್ರಶ್ನೆ ಪದೇ ಪದೇ ರಿಪೀಟ್ ಆಗುತ್ತೆ, ಅನ್ಟಚಬಿಲಿಟಿ, ಅಸ್ಪೃಶ್ಯತೆ. ಈ ಅನ್ಟಚಬಿಲಿಟಿ ಇದೆಯಲ್ಲ, ಪದೇ ಪದೇ ಇದ್ರ ಬಗ್ಗೆ ಪ್ರಶ್ನೆನ ಕೇಳ್ತಾನೆ. ಯಾವ ರೀತಿ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲೀಗಲ್ ಮೆಜರ್ಸ್ ಟು ಎರಾಡಿಕೇಟ್ ಅನ್ಟಚಬಿಲಿಟಿ. ಅಂದ್ರೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವುದಲ್ಲಿ ಸಂವಿಧಾನಾತ್ಮಕ ಕ್ರಮಗಳನ್ನ ಬರೆಯಿರಿ. ಈ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲ ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳ್ತಾರಪ್ಪ ಅಂದ್ರೆ ರೈಟ್ ಯುವರ್ ಸಜೆಷನ್ ಫಾರ್ ಎರಾಡಿಕೇಶನ್ ಆಫ್ ಅನ್ಟಚಬಿಲಿಟಿ. ಅಂದ್ರೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದರಲ್ಲಿ ನಿಮ್ಮ ಸಲಹೆಯನ್ನ ಬರೆಯಿರಿ. ಈ ಪ್ರಶ್ನೆ ಕೇಳ್ತಾರೆ, ಇದನ್ನ ಓದ್ಕೊಳ್ಳಿ, ಬಿಡಬೇಡಿ. ದೆನ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಅನ್ಟಚಬಿಲಿಟಿ ಈಸ್ ಎ ಸೋಷಿಯಲ್ ಇವಿಲ್ ಹೌ. ಅನ್ಟಚಬಿಲಿಟಿ ಈಸ್ ಎ ಸೋಷಿಯಲ್ ಇವಿಲ್ ಹೌ ಅಂದ್ರೆ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಸಾಮಾಜಿಕ ಪಿಡುಗು. ಈ 3 ಪ್ರಶ್ನೆ ಕೇಳ್ತಾರೆ. ಈ 3 ಪ್ರಶ್ನೆನ ಓದ್ಕೊಂಡಿದ್ದೆ ಆದ್ರೆ ನಿಮ್ಗೆ ಇದರಲ್ಲಿ 3 ಅಂಕಗಳು ಅಥವಾ 4 ಅಂಕಗಳು ನಿಮಗೆ ಸಿಗ್ತವೆ. ಇದೊಂದನ್ನು ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಅನದರ್ ಒನ್ ಈಸಿಯೆಸ್ಟ್ ಲೆಸನ್ ಸ್ಕೋರ್ ಮಾಡೋದ್ರಲ್ಲಿ ಯಾವ್ದಪ್ಪ ಅಂದ್ರೆ ವರ್ಕ್ ಅಂಡ್ ಎಕನಾಮಿ. ಇಲ್ಲಿ ಒಂದೇ ಪ್ರಶ್ನೆ ಬಾರಿ ಇಂಪಾರ್ಟೆಂಟ್, ಯಾವ್ದಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಅಂದ್ರೆ ಕನ್ನಡದಲ್ಲಿ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ನಡುವೆ ಇರುವ ವ್ಯತ್ಯಾಸವನ್ನ ಬರೆಯಿರಿ ಅಂತ ಕೇಳ್ತಾರೆ. ಇದು ಬರಲೇಬೇಕಿದೆ. ಯಾಕಪ್ಪ ಅಂದ್ರೆ ವೆರಿ ಈಸಿ ಮತ್ತೆ ಅಪ್ಲಿಕೇಶನ್ ಕ್ವಶನ್ ಇದು. ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಗನೈಸ್ಡ್ ವರ್ಕರ್ಸ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಈ ಪ್ರಶ್ನೆ ಇಲ್ಲಿ ಬರುತ್ತೆ. ಇನ್ನು ಇದರಲ್ಲಿ ಕೇಳಬಹುದಪ್ಪ ಅಂದ್ರೆ ಇನ್ನೊಂದು 3-4 ಪ್ರಶ್ನೆಗಳಿದಾವೆ. ಒಂದು ಯಾವ್ದಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪೇಯ್ಡ್ ವರ್ಕರ್ಸ್ ಅಂಡ್ ಅನ್ಪೇಯ್ಡ್ ವರ್ಕರ್ಸ್. ಆ ಪ್ರಶ್ನೆ ಬೇಕಾದ್ರೂ ಕೇಳಬಹುದು. ನೆಕ್ಸ್ಟ್ ಆಲ್ಮೋಸ್ಟ್ ಯಾವ್ದಪ್ಪ ಇನ್ನೊಂದು ಪ್ರಶ್ನೆ ನೋಡೋದಪ್ಪ ಅಂದ್ರೆ ನಿರುದ್ಯೋಗ ಸಂಬಂಧಪಟ್ಟಂತೆ. ಈ ನಿರುದ್ಯೋಗಕ್ಕೆ ಕಾರಣಗಳೇನು, ಪರಿಣಾಮಗಳೇನು, ಅಲ್ಲಿ ಪ್ರಶ್ನೆಗಳು ಬರ್ತವೆ. ಇಷ್ಟನ್ನ ಈ ಲೆಸನ್ಸ್ ಅಲ್ಲಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, ಅಥವಾ 1 ಅಂಕದ ಪ್ರಶ್ನೆಗಳನ್ನ ಬೇಕಾದ್ರೆ ಕೇಳಬಹುದು. ಇಲ್ಲಿ ರಯೋಟ್ಸ್ ಬಗ್ಗೆ ನೋಡ್ಕೊಳ್ಳಿ, ಮಾಬ್ಸ್ ಬಗ್ಗೆ ನೋಡ್ಕೊಳ್ಳಿ. ರಯೋಟ್ಸ್ ಮತ್ತೆ ಮಾಬ್ಸ್. ಅದಾದ್ಮೇಲೆ ಸೋಷಿಯಲ್ ಮೂವ್ಮೆಂಟ್ಸ್ ಅಂದ್ರೆ ಚಿಪ್ಕೋ ಮೂವ್ಮೆಂಟ್, ಅಪ್ಪಿಕೋ ಮೂವ್ಮೆಂಟ್. ಸೊ ಈ ಮೂವ್ಮೆಂಟ್ಗಳ ಹೆಸರನ್ನ ಓದ್ಕೊಳ್ಳಿ ಸಾಕು. ಅದ್ರ ಸೆಂಟ್ರಲ್ ಲಿಂಕ್ ಕೇಳಲ್ಲ ಅಂದ್ಕೊಂಡಿದ್ದೀನಿ ನಾನು. ಆ ಮೂವ್ಮೆಂಟ್ಸ್ ಹೆಸರನ್ನ ನೋಡ್ಕೊಂಡ್ರೆ ಸಾಕು. ಅಂದ್ರೆ ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಸೋಷಿಯಲ್ ಮೂವ್ಮೆಂಟ್ಸ್
ಆಫ್ ಕರ್ನಾಟಕ ಹಂಗಾರ ಕೇಳಬಹುದು, ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್ ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಸೋಷಿಯಲ್ ಮೂವ್ಮೆಂಟ್ಸ್ ಆಫ್ ಇಂಡಿಯಾ, ಹಂಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಅದೊಂದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೋಷಿಯಾಲಜಿಯಲ್ಲಿ ಲಾಸ್ಟ್ ಲೆಸನ್ನು ಸೋಷಿಯಲ್ ಚಾಲೆಂಜಸ್. ಇದನ್ನು ನೀವು ಓದ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ಇದು ಇವತ್ತಿನ ಪ್ರಸ್ತುತ ಸಮಾಜದ ಒಂದು ಚಾಲೆಂಜಸ್ ಬಗ್ಗೆ ಈ ಚಾಪ್ಟರ್ ಡಿಸ್ಕಷನ್ ಮಾಡ್ತಾರೆ. ಹಾಗಾಗಿ ಪ್ರಶ್ನೆಗಳು ಬಂದೇ ಬರುತ್ತೆ, ಇಲ್ಲಿ ನೋಡ್ಕೋಬೇಕಾಗತ್ತೆ. ಇಲ್ಲಿ 3 ಇಂಪಾರ್ಟೆಂಟ್ ಬರ್ತದೆ. ಒಂದು ಚೈಲ್ಡ್ ಲೇಬರು, ಇನ್ನೊಂದು ಚೈಲ್ಡ್ ಮ್ಯಾರೇಜ್, ನೆಕ್ಸ್ಟ್ ಡೌರಿ. ಈ 3ರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈ ಒಂದು ಚೈಲ್ಡ್ ಲೇಬರ್ಗೆ ರೀಸನ್ಸ್ ಫಾರ್ ಚೈಲ್ಡ್ ಲೇಬರು, ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್ ನೋಡ್ಕೊಳ್ಳಿ. ಇವೆರಡನ್ನ ಬಿಟ್ಟು ಚೈಲ್ಡ್ ಲೇಬರ್ ಅಲ್ಲಿ ಕೇಳ್ತಾರಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಲೀಗಲ್ ಮೆಜರ್ಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ ಫಾರ್ ಎರಾಡಿಕೇಟ್ ಚೈಲ್ಡ್ ಲೇಬರ್, ಅಂದ್ರೆ ಬಾಲ ಕಾರ್ಮಿಕತೆಯನ್ನ ಹೋಗಲಾಡಿಸೋದರಲ್ಲಿ ಸಂವಿಧಾನದ ಪಾತ್ರ ಏನು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಚೈಲ್ಡ್ ಮ್ಯಾರೇಜ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ರೀಸನ್ಸ್ ಫಾರ್ ಚೈಲ್ಡ್ ಮ್ಯಾರೇಜು, ಎಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜು, ರೆಮಿಡೀಸ್ ಆಫ್ ಚೈಲ್ಡ್ ಮ್ಯಾರೇಜ್. ಈ 3 ಪ್ರಶ್ನೆಗಳನ್ನು ಇಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದಾದ್ಮೇಲೆ ಡೌರಿ ಸಂಬಂಧಪಟ್ಟಂತೆ ಎಫೆಕ್ಟ್ಸ್ ಆಫ್ ಡೌರಿ ಕೇಳ್ತಾರೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇವು ಈ ಒಂದು ಅಧ್ಯಾಯದಲ್ಲಿ ವೆರಿ ಇಂಪಾರ್ಟೆಂಟ್. ಇಷ್ಟು ಈ ಒಂದು ಸೋಷಿಯಾಲಜಿ ವಿಭಾಗದಲ್ಲಿ ಒಟ್ಟು 5 ಪ್ರಶ್ನೆಗಳು ಬರ್ತವೆ. ಎಷ್ಟು ಅಂಕ? 8 ಅಂಕಕ್ಕೆ ಬರ್ತವೆ. ನೆಕ್ಸ್ಟ್ ವಿ ಡಿಸ್ಕಸ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ. ಇತಿಹಾಸವನ್ನು ಬಿಟ್ಟರೆ ಅತಿ ಹೆಚ್ಚು ಅಂಕಗಳು ಬರುವಂತಹ ವಿಭಾಗ ಯಾವುದಪ್ಪ ಅಂದರೆ ಜಿಯೋಗ್ರಫಿ. ಹಾಗಾಗಿ ಇದಕ್ಕೆ ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಈ ಜಿಯೋಗ್ರಫಿಯಲ್ಲಿ ಮೊದಲ ಅಧ್ಯಾಯ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫ್ಯೂಚರ್ಸ್. ಈ ಒಂದು ಅಧ್ಯಾಯದಲ್ಲಿ ಆಲ್ಮೋಸ್ಟ್ ಅಲ್ಲೂ ಮ್ಯಾಪನ್ನು ಕೇಳಲೇಬೇಕು, ಯಾಕಂದರೆ ಬೇರೆ ಎಲ್ಲೂ ಸಹ ಅವಕಾಶಗಳಿಲ್ಲ. ಮ್ಯಾಪನ್ನು ಕೇಳ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ನೀವು ಈ ಮ್ಯಾಪನ್ನು ನೋಡ್ಕೋಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ 2 ರೇಖೆಗಳನ್ನು ನೋಡ್ಕೋಬೇಕಾಗತ್ತೆ. 23.5 ಲೈನು, 82.5 ಲೈನ್. ಈ 2 ಲೈನನ್ನು ನೋಡ್ಕೊಂಡಿದ್ದಾದ್ರೆ 1 ಅಂಕ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ಅದಾದಮೇಲೆ ಇಂದಿರಾ ಪಾಯಿಂಟು, ಇಂದಿರಾ ಕೂಲು, ಕನ್ಯಾಕುಮಾರಿ. ಇಷ್ಟು ಮ್ಯಾಪ್ ಪಾಯಿಂಟ್ಸನ್ನು ನೀವು ಈ ಅಧ್ಯಾಯದಲ್ಲಿ ನೋಡ್ಕೋಬೇಕಾಗತ್ತೆ. ಇಲ್ಲಿ ಡಿಫ್ರೆನ್ಸಿಯೇಷನ್ ಯಾವ ರೀತಿ ಕೇಳ್ತಾರಪ್ಪ ಅಂದರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್, ಅಂದರೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸ ಏನು, ಆ ರೀತಿಯಾದ ಪ್ರಶ್ನೆ ಬರುತ್ತೆ. ಇನ್ನೊಂದು ಡಿಫ್ರೆನ್ಸಿಯೇಷನ್ ಏನು ಬರುತ್ತಪ್ಪ ಅಂದರೆ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಈಸ್ಟರ್ನ್ ಕೋಸ್ಟ್ ಲೈನ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟ್ ಲೈನ್, ಅಂದರೆ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಿರುವ ವ್ಯತ್ಯಾಸ ಏನು, ಈ ರೀತಿಯ ಡಿಫ್ರೆನ್ಸಿಯೇಷನ್ ಪ್ರಶ್ನೆಗಳು ಇಲ್ಲಿ ಬರುತ್ತೆ. ದೆನ್ ಇನ್ನೊಂದು ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಡೆಕ್ಕನ್ ಪ್ಲಾಟಿಯಾ, ಅಂದರೆ ದಕ್ಕನ್ ಪ್ರಸ್ಥಭೂಮಿಯ ಆರ್ಥಿಕ ಪ್ರಾಮುಖ್ಯತೆಯನ್ನು ಬರೀರಿ ಅನ್ನೋ ಒಂದು ಪ್ರಶ್ನೆನೂ ಸಹ ಇಲ್ಲಿ ಬರುತ್ತೆ. ಈ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಳಿ. ಬಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮ್ಯಾಪನ್ನು ಕೇಳ್ತಾರೆ. ನೀವು 2 ರೇಖೆಗಳು 23.5 ಲೈನು, 82.5 ಲೈನು ನೀವು ನೋಡ್ಕೊಳ್ಳಿ. ಇಂದಿರಾ ಪಾಯಿಂಟು, ಇಂದಿರಾ ಕೂಲು, ಕನ್ಯಾಕುಮಾರಿ. ನೆಕ್ಸ್ಟ್ 2ನೇ ಅಧ್ಯಾಯ ಇಂಡಿಯಾ ಸೀಸನ್ಸ್. ಇಲ್ಲೂ ಸಹ ಮ್ಯಾಪೇ ಕೇಳ್ತವ್ರೆ. ಯಾವ ರೀತಿ ಮ್ಯಾಪನ್ನು ಕೇಳ್ತಾರಪ್ಪ ಅಂದರೆ ಒಂದು ಹೈಯೆಸ್ಟ್ ರೈನ್ಫಾಲ್ ರೀಸನ್ನು, ಲೋಯೆಸ್ಟ್ ರೈನ್ಫಾಲ್ ರೀಸನ್ನು, ಹೈಯೆಸ್ಟ್ ಟೆಂಪರೇಟ್ ಏರಿಯಾ, ಲೋಯೆಸ್ಟ್ ಟೆಂಪರೇಟ್ ಏರಿಯಾ ಅಲ್ಲಿ ಕೇಳ್ತಾರೆ. ಇಲ್ಲಿ ಕೇಳುವಂಥ ಒಂದು ಮ್ಯಾಪ್ ಪ್ಲೇಸ್ ಯಾವಪ್ಪ ಅಂದರೆ ರೂಯಿಲಿ, ಗಂಗಾನಗರ, ಮಾಸಿನ್ರಾಮ್. ಈ 3 ನೋಡ್ಕೊಳ್ಬೇಕಾಗುತ್ತೆ. ರೂಯಿಲಿ, ಗಂಗಾನಗರ, ಮಾಸಿನ್ರಾಮ್. ಈ 3 ನೀವು ನೋಡ್ಕೊಂಡ್ರೆ ನಿಮಗೆ ಇಲ್ಲಿ 1 ಅಂಕ ಸಿಗುತ್ತೆ. ಅದರ ಜೊತೆಗೆ ನೀವು ಪ್ರತಿ ಸೀಸನ್ಸ್ ಬಗ್ಗೆ ನೀವು ನೋಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾವು ನೋಡಿದಂಗೆ 1 ಮಾರ್ಕ್ಸಿಗೆ ಎಲ್ಲಿ ತೆಗಿತಾರಪ್ಪ ಅಂದರೆ ಈ ಒಂದು ಏನು ಕನ್ವೆನ್ಷನಲ್ ರೈನ್, ಪರಿಸರಣ ಮಳೆ ಅಂತ ಕರಿತೀವೋ ಅದಕ್ಕೆ ಡಿಫ್ರೆಂಟ್ ನೇಮ್ಸ್ ಇದ್ದಾವೆ. ಕಾಲ ಬೈಸಾಕಿ ಅಂತ ವೆಸ್ಟ್ ಬೆಂಗಾಳದಲ್ಲಿ ಕರೀತಾರೆ. ಅದೇ ರೀತಿ ಮ್ಯಾಂಗೋ ಶೋವರ್ಸ್ ಅಂತ ಇಲ್ಲಿ ಕರೀತಾರೆ. ಅದೇ ರೀತಿಯಾಗಿ ಕಾಫಿ ಬ್ಲಾಸಮ್ ಅಂತ ಇಲ್ಲಿ ಕರೀತಾರೆ ಅನ್ನೋ ಒಂದು ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಅದನ್ನು ನೀವು ನೋಡ್ಕೋಬೇಕೆಲ್ಲಿ ಇಂಡಿಯಾ ಸೀಸನ್ಸಲ್ಲಿ. ದೆನ್ ಇನ್ನೊಂದು ಪ್ರಶ್ನೆ 2 ಮಾರ್ಕ್ಸ್ ಕೇಳಿದ್ರೆ ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆನ್ ಕ್ಲೈಮೇಟ್, ಅಂದರೆ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ಅದನ್ನು ನೀವು ಈ ಅಧ್ಯಾಯದಲ್ಲಿ ನೋಡ್ಕೊಳ್ಳಿ. ಬಟ್ ಇಲ್ಲಿ ಮ್ಯಾಪ್ಗೆ ಇಂಪಾರ್ಟೆನ್ಸ್ ಹೆಚ್ಚು ಕೊಡಿ. ಮ್ಯಾಪ್ಗೆ ಇಲ್ಲೂ ಸಹ ತೆಗಿತಾರೆ. ನೆಕ್ಸ್ಟ್ 3ನೇ ಅಧ್ಯಾಯ ಇಂಡಿಯಾ ಸಾಯಿಲ್ಸ್, ಭಾರತದ ಮಣ್ಣುಗಳು. ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಏನಪ್ಪ ಅಂದರೆ ರೈಟ್ ದ ಇಂಪಾರ್ಟೆಂಟ್ ಸಾಯಿಲ್ಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆಗಳನ್ನು ಕೇಳಬಹುದು. ಡೈರೆಕ್ಟ್ ಪ್ರಶ್ನೆ ಇದು ಬರೋಲ್ಲ ಯಾವತ್ತು, ಬಟ್ ಸುಮ್ಮನೆ ನೋಡ್ಕೊಳ್ಳಿ ಎಲ್ಲವನ್ನು. ಇಲ್ಲಿ ಆಲ್ಮೋಸ್ಟ್ ಸಾಯಿಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂದ್ರೆ 2 ಅಂಕಕ್ಕೆ ಇದನ್ನ ಕೇಳ್ತಾರೆ. ಏನಪ್ಪ ಅಂದ್ರೆ ಕಾಸಸ್ ಆಫ್ ಸಾಯಿಲ್ ಎರೋಸನ್, ಅಂದ್ರೆ ಮಣ್ಣಿನ ಸವಕಳಿಗೆ ಕಾರಣಗಳು ಏನು, 2 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಸನ್, ಮಣ್ಣಿನ ಸವಕಳಿಯ ಪರಿಣಾಮಗಳು ಏನು ಅನ್ನೋ ಪ್ರಶ್ನೆನೂ ಸಹ ಬರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ ಏನಪ್ಪ ಅಂದ್ರೆ
ಆಲ್ಮೋಸ್ಟ್ ಮೂರನೇದಪ್ಪ ಅಂದರೆ ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಸನ್. ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಸನ್ ಅಂದರೆ ಮಣ್ಣಿನ ಸವಕಳಿಯನ್ನು ಯಾವ ರೀತಿ ತಡೆಗಟ್ಟಬಹುದು. ಈ 3 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ. ಈ 3 ಓದ್ಕೊಳ್ರಿ. ಈ ಚಾಪ್ಟರಲ್ಲಿ ನಿಮಗೆ ಖಂಡಿತ 2 ಅಂಕ ನಿಮಗೆ ಸಿಗುತ್ತೆ. ಕಾಸಸ್ ಆಫ್ ಸಾಯಿಲ್ ಎರೋಸನ್ನು, ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಸನ್ನು, ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಸಾಯಿಲ್ ಎರೋಸನ್. ಈ 3 ಪ್ರಶ್ನೆಗಳನ್ನು ನೀವು ಓದ್ಕೊಂಡಿದ್ದೆ ಆದರೆ ಖಂಡಿತ ನಿಮಗೆ 2 ಅಂಕ ಸಿಗುತ್ತೆ. ಮುಂದಿನ ಅಧ್ಯಾಯ ಇಂಡಿಯಾ ಫಾರೆಸ್ಟ್ ರಿಸೋರ್ಸ್. ಇಂಡಿಯಾ ಫಾರೆಸ್ಟ್ ರಿಸೋರ್ಸ್. ಇಲ್ಲಿ ಇಂಡಿಯಾ ಫಾರೆಸ್ಟ್ ರಿಸೋರ್ಸ್ ಅಲ್ಲೂ ಸಹ ಡೈರೆಕ್ಟ್ ಕ್ವಶನ್ ಟೈಪ್ಸ್ ಆಫ್ ಫಾರೆಸ್ಟ್ ಅನ್ನು ಕೇಳಬಹುದು. ಟೈಪ್ಸ್ ಆಫ್ ಫಾರೆಸ್ಟ್ ಅನ್ನು ನೋಡ್ಕೊಳ್ಳಿ. ಬಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾಸಸ್ ಆಫ್ ಡಿಫಾರೆಸ್ಟ್ರೇಷನ್, ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟ್ರೇಷನ್, ದೆನ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ಅದರ್ವೈಸ್ ಹೌ ಟು ಕನ್ಸರ್ವ್ ದ ಫಾರೆಸ್ಟ್. ಈ 4 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಮೊದಲನೇದಾಗಿ ಕಾಸಸ್ ಆಫ್ ಡಿಫಾರೆಸ್ಟ್ರೇಷನ್ ಅಂದರೆ ಅರಣ್ಯ ನಾಶಕ್ಕೆ ಕಾರಣಗಳು ಏನು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ದೆನ್ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟ್ರೇಷನ್ ಅಂದರೆ ಅರಣ್ಯ ನಾಶದಿಂದ ಆಗುವ ಪರಿಣಾಮಗಳು ಏನು ಅನ್ನೋ ಒಂದು ಪ್ರಶ್ನೆನೂ ಸಹ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕೇಳೋದೇನಪ್ಪ ಅಂದರೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂದರೆ ಅರಣ್ಯದ ಪ್ರಾಮುಖ್ಯತೆ ಏನು ಅನ್ನೋ ಒಂದು ಪ್ರಶ್ನೆನೂ ಸಹ ಕೇಳ್ತಾರೆ. ನೆಕ್ಸ್ಟ್ ಏನು ಕೇಳ್ತಾರಪ್ಪ ಅಂದರೆ ಹೌ ಟು ಪ್ರೊಟೆಕ್ಟ್ ದ ಫಾರೆಸ್ಟ್, ಹೌ ಟು ಪ್ರೊಟೆಕ್ಟ್ ದ ಫಾರೆಸ್ಟ್ ಅಂದರೆ ನಾವು ಯಾವ ರೀತಿಯಾಗಿ ಅರಣ್ಯವನ್ನು ಕಾಪಾಡಬಹುದು. ಈ 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಈ 4 ಪ್ರಶ್ನೆಗಳನ್ನು ನೀವು ಫಾರೆಸ್ಟ್ ರಿಸೋರ್ಸ್ ಇದರಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಇಂಡಿಯಾ ವಾಟರ್ ರಿಸೋರ್ಸ್. ಇಂಡಿಯಾ ವಾಟರ್ ರಿಸೋರ್ಸ್ ಇಲ್ಲೂ ಸಹ ಮ್ಯಾಪಿಗೆ ಕೇಳ್ತಾರೆ. ಏನು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಇದಾವೋ ಆ ಎಲ್ಲ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸನ್ನು ನೀವು ನೀಟಾಗಿ ಮ್ಯಾಪಲ್ಲಿ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡಿದ್ದೆ ಆದರೆ ಖಂಡಿತ ನಿಮಗೆ 1 ಅಂಕ ಸಿಗುತ್ತೆ. ದಾಮೋದರಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಗಿರ್ಬೋದು, ಕೋಸಿ ಆಗಿರ್ಬೋದು, ಬಾಕರನಂಗಲ್ ಆಗಿರ್ಬೋದು, ಅಪ್ಪರ್ ಕೃಷ್ಣ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇವನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡಿದ್ದೆ ಆದರೆ ನಿಮ್ಗೆ 1 ಅಂಕ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 3 ಅಂಕದ ಪ್ರಶ್ನೆ ಅದನ್ನು ಬ್ಲೈಂಡಿಗೆ ಕೇಳ್ತಾರೆ. ಏನೋ ಬದಲಾಗ್ಬೋದ್ರೆ ನನಗೆ ಗೊತ್ತಿಲ್ಲ. ಆಬ್ಜೆಕ್ಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂದರೆ ಈ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಗುರಿಗಳು ಏನು ಅನ್ನೋ ಒಂದು ಪ್ರಶ್ನೆನೂ ಸಹ ಬರುತ್ತೆ. ಅದನ್ನು ಸಹ ನೀವು ಈ ಅಧ್ಯಾಯದಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅದಪ್ಪ ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇದು ಇತ್ತೀಚೆಗೆ ನೀವು ನೋಡ್ತಿದ್ದೀರಿ ನೀರಿನ ಸಮಸ್ಯೆ ಅಂತ ಕೇಳ್ತಾ ಇದ್ದೀರಿ ಎಲ್ಲ ನ್ಯೂಸ್ ಚಾನಲಲ್ಲಿ. ಹಾಗಾಗಿ ಇದು ಸ್ವಲ್ಪ ಕರೆಂಟ್ ಇರೋ ಕಾರಣ ಕೊಡೋ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಟುಡೇ, ವೈ ಈ ರೀತಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಪ್ರಶ್ನೆಯನ್ನು ನೀವು ನೋಡ್ಕೊಳ್ಳಿ. ಇವು ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಲೆಸನ್ ಯಾವುದಪ್ಪ ಅಂದರೆ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್ ಇಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತಪ್ಪ ಅಂದರೆ ವಾಟ್ ಆರ್ ದ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್ ಅನ್ನೋ ಪ್ರಶ್ನೆಗೆ ಡೈರೆಕ್ಟ್ ಕ್ವಶನ್ ಕೇಳ್ಬೋದು, ನೋಡ್ಕೊಳ್ಳಿ ಅಷ್ಟೇ. ಬಟ್ ಇಲ್ಲಿ ಬಂದೇ ಬರುತ್ತಪ್ಪ ಅಂದರೆ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳ್ತಾರೆ. ಇಟ್ ಈಸ್ ವೆರಿ ಡೆಡ್ ಈಸಿ. ಹಾಗಾಗಿ ಇದನ್ನು ನೀವು ಓದ್ಕೊಂಡಿದ್ದರೆ ನಿಮಗೆ 3 ಅಂಕ ಸಿಕ್ಕೇ ಸಿಗುತ್ತೆ. ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಸ್ವಲ್ಪ 1 ಮಾರ್ಕ್ಸ್ ಕ್ವಶನ್ನು ರಾಬಿ ಕ್ರಾಪ್, ಖಾರಿಫ್ ಕ್ರಾಪ್. ನೀವು ಖಾರಿಫ್ ಮತ್ತು ರಾಬಿ ಇವೆರಡನ್ನು ನೋಡ್ಕೊಂಡಿದ್ದರೆ ನಿಮ್ಗೆ 1 ಅಂಕದ ಒಂದು ಪ್ರಶ್ನೆ ನಿಮಗೆ ಯೂಸ್ ಆಗ್ಬೋದು ಇಲ್ಲಿ ಈ ಒಂದು ಲೆಸನಲ್ಲಿ. ಅದೇ ರೀತಿಯಾಗಿ ಈ ಒಂದು ಲೆಸನ್ಸ್ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸ್ವಲ್ಪ ಫುಡ್ ಕ್ರಾಪ್ಸು, ಕಮರ್ಷಿಯಲ್ ಕ್ರಾಪ್ಸು, ಫೈಬರ್ ಕ್ರಾಪ್ಸು ಇವೆಲ್ಲ ಇದಾವೆ. ಅದ್ರ ಬಗ್ಗೆ ಸ್ವಲ್ಪ ಕೇಳ್ತಾರೆ, ನೋಡ್ಕೋಬೇಕಾಗತ್ತೆ. ಪ್ಯಾಡಿ, ವೀಟು ಅವೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ನೋಡ್ಕೊಂಡ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪದೇ ಸ್ವಲ್ಪ ಜನರಲ್ ಕ್ವಶನ್ ಅನ್ನ ಕೇಳ್ತಾರೆ. ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಫ್ಲವರ್ಸ್ ಗ್ರೋನ್ ಇನ್ ಯುವರ್ ರೀಸನ್ ಅಂದರೆ ನಿಮ್ಮ ಸ್ಥಳೀಯವಾಗಿ ಬೆಳೆಯುವಂತಹ ಪ್ರಮುಖ ಹೂವುಗಳನ್ನು ಹೆಸರಿಸಿ ಅನ್ನೋ ಒಂದು ಪ್ರಶ್ನೆನೂ ಸಹ ಇಲ್ಲಿ ಕೇಳ್ತಾರೆ. ಅದನ್ನ ನೋಡ್ಕೊಳ್ಳಿ. ದೆನ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಹಾರ್ಟಿಕಲ್ಚರ್ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ ಇಲ್ಲಿ ವೆರಿ ಈಸಿ. ಇಂಪಾರ್ಟೆನ್ಸ್ ಆಫ್ ಹಾರ್ಟಿಕಲ್ಚರ್ ಅಂದ್ರೂ ಒಂದೇ ಉತ್ತರ, ಇಂಪಾರ್ಟೆನ್ಸ್ ಆಫ್ ಫ್ಲೋರಿಕಲ್ಚರ್ ಅಂದ್ರೂ ಒಂದೇ ಉತ್ತರ, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಅಂದ್ರೂ ಒಂದೇ ಉತ್ತರ. ಈ 3 ಪ್ರಶ್ನೆಗಳಿಗೆ ಒಂದೇ ಉತ್ತರ ಅಂದ್ರೆ ಕೃಷಿಯ ಪ್ರಾಮುಖ್ಯತೆ ಬರೀರಿ ಒಂದೇ ಉತ್ತರ, ಹಾರ್ಟಿಕಲ್ಚರ್ ಪ್ರಾಮುಖ್ಯತೆ ಬರೀರಿ ಒಂದೇ ಉತ್ತರ, ಫ್ಲೋರಿಕಲ್ಚರ್ ಪ್ರಾಮುಖ್ಯತೆ ಬರೀರಿ ಒಂದೇ ಉತ್ತರ ಆಗುತ್ತೆ. ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇಷ್ಟು ಈ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್. ದೆನ್ ಇಂಡಿಯಾ ಮಿನರಲ್ ಅಂಡ್ ಪವರ್ ರಿಸೋರ್ಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ 1 ಅಂಕದ ಪ್ರಶ್ನೆ ಕೇಳ್ತಾರೆ. 2 and 3 ಮಾರ್ಕ್ಸ್ಗೆ ಯಾವಾಗಲೂ ಸಹ ಕೇಳಿದೆ ಹೆಚ್ಚಾಗಿ. ಹಾಗಾಗಿ ನೀವು ಪ್ರತಿಯೊಂದು ಮಿನರಲ್ಸ್ ಬಗ್ಗೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಮ್ಯಾಪನ್ನು ಸಹ ನೋಡ್ಕೊಂಡ್ರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಈಸಿ.
ಇಲ್ಲಿ ಒಂದು 3 ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ರೈಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಇಲ್ಲಿ ನೋಡಿ, ರೈಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ಗೂ ಒಂದೇ ಉತ್ತರ ಬರಿಬಹುದು ನೀವು. ರೈಟ್ ದ ಇಂಪಾರ್ಟೆನ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಗೂ ಒಂದೇ ಉತ್ತರವನ್ನು ಬರಿಬಹುದು ನೀವು. ರೈಟ್ ದ ಇಂಪಾರ್ಟೆನ್ಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್ಗೂ ಒಂದೇ ಉತ್ತರವನ್ನು ಬರಿಬಹುದು. ರೈಟ್ ದ ಇಂಪಾರ್ಟೆನ್ಸ್ ಆಫ್ ಎನಿ ಟ್ರಾನ್ಸ್ಪೋರ್ಟ್, ಏನೇ ಕೇಳಿದ್ರು ಒಂದೇ ಉತ್ತರ ನೋಡ್ಕೊಳ್ಳಿ, ಬಂದೇ ಬರುತ್ತೆ. ಹಾಗಾಗಿ ಇದನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಕಮ್ಯುನಿಕೇಶನ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ ಕೇಳ್ತಾರೆ, ಅದನ್ನ ನೋಡ್ಕೋಬೇಕಾಗತ್ತೆ. GIS, GPS, RST ಈ ಮೂರನ್ನು ನೀವು ನೋಡ್ಕೊಂಡಿದ್ದೆ ಆದ್ರೆ ಈ ಚಾಪ್ಟರ್ ಅಲ್ಲಿ ನಿಮಗೆ 3 ಅಂಕ ಸಿಕ್ಕೇ ಸಿಗುತ್ತೆ. ವೆರಿ ಈಸಿ, ನೋಡ್ಕೊಳ್ಳಿ. ಒಂದು ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡ್ರೆ ಕ್ಲಿಯರ್ ಅದು. ಅದಾದ್ಮೇಲೆ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಶನ್ 2 ಕ್ಲಿಯರ್. ಮೂರನೇದಾಗಿ GIS, GPS, RST ಈ ಮೂರನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಆಲ್ಮೋಸ್ಟ್ ಇನ್ನೊಂದು ಎದು ಕೇಳೋದಪ್ಪ ಅಂದ್ರೆ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ, ಭಾರತದ ಪ್ರಮುಖ ಬಂದರುಗಳನ್ನು ಹೆಸರಿಸಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ನೆಕ್ಸ್ಟ್ ಮ್ಯಾಪಿಗೆ ಕೇಳ್ತಾರೆ. ಮೇಜರ್ ಪೋರ್ಟ್ಸ್ ಅನ್ನು ನೀವು ಈಸಿ, ಒಂದು ಮೇಜರ್ ಪೋರ್ಟ್ಸ್ ಅಲ್ಲಿ ಒಂದನ್ನ ಮ್ಯಾಪಿಗೆ ಕೇಳ್ತಾರೆ. ಹಾಗಾಗಿ ಮೇಜರ್ ಪೋರ್ಟ್ಸ್ ಅನ್ನು ನೀವು ನೀಟಾಗಿ ಮ್ಯಾಪಲ್ಲಿ ಟಿಕ್ ಹಾಕೊಂಡ್ರೆ, ಮ್ಯಾಪಲ್ಲಿ ಟಿಕ್ ಹಾಕೊಂಡ್ರೆ ನಿಮ್ಗೆ 2 ಯೂಸ್ ಆಗುತ್ತೆ. ಒಂದು, ನಿಮ್ಮ ಮೆಮೊರಿ ಇಂಪ್ರೂವ್ ಆಗುತ್ತೆ, ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಸೊ ಹಾಗಾಗಿ ಅದನ್ನ ನೋಡ್ಕೊಳ್ಳಿ. ದೆನ್ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಇಟ್ ಈಸ್ ವೆರಿ ಈಸಿ ಲೆಸನ್. 3 ಮಾರ್ಕ್ಸಿಗೆ ಕೇಳ್ತಾರೆ, ಬರೋದು 3 ಪ್ರಶ್ನೆಗಳು. ಆ 3 ಪ್ರಶ್ನೆ ನೀವು ಓದ್ಕೊಂಡಿದ್ದೆ ಆದ್ರೆ ಇದರಲ್ಲಿ ನಿಮಗೆ 3 ಅಂಕ ನಿಮಗೆ ಸಿಗುತ್ತೆ. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್ ಅಂತ ಪ್ರಶ್ನೆ ಕೇಳ್ತಾರೆ. ನೋಡಿ, ಇದು ವೆರಿ ಈಸಿ. ರೈಟ್ ದ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಗೂ ಒಂದೇ ಉತ್ತರ, ರೈಟ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ಗೂ ಒಂದೇ ಉತ್ತರ, ರೈಟ್ ದ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ಗೂ ಒಂದೇ ಉತ್ತರ. ನೋಡಿ, ಪದೇ ಹೇಳ್ತೀನಿ, ಅಗ್ರಿಕಲ್ಚರ್ ಕೊಡ್ರಿ, ಇಂಡಸ್ಟ್ರಿ ಕೊಡ್ಲಿ, ಟ್ರಾನ್ಸ್ಪೋರ್ಟ್ ಕೊಡ್ಲಿ, ಅವ್ರು ಏನೇ ಕೊಟ್ಟರು ಒಂದೇ ಉತ್ತರ. ಹಾಗಾಗಿ ಈ ಒಂದು ಉತ್ತರವನ್ನು ನೀವು ಓದ್ಕೊಂಡಿದ್ದೆ ಆದ್ರೆ 3 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ, 3 ಅಂಕ ನಿಮಗೆ ಸಿಕ್ಕುತ್ತೆ. ಇದು ಒಂದು ಪ್ರಶ್ನೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಲೀಸ್ಟ್ ಔಟ್ ದ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ಅದೊಂದು ಈ ಒಂದು ಅಧ್ಯಾಯದಲ್ಲಿ ಇಂಪಾರ್ಟೆಂಟು. ಇನ್ನೊಂದೇ ಒಂದು ಪ್ರಶ್ನೆ ಇಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ವಿಚ್ ಆರ್ ದ ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ಗ್ರೋನ್ ಆಫ್ ಇಂಡಸ್ಟ್ರೀಸ್, ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆಗೆ ಯಾವೆಲ್ಲ ಅಂಶಗಳು ಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ಇದರಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಈ 3 ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರುತ್ತೆ. ಇಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಏನಪ್ಪ ಅಂದ್ರೆ ರೈಟ್ ದ ಇಂಪಾರ್ಟೆನ್ಸ್ ಆಫ್ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಅಂದ್ರೆ IT ಮತ್ತು BT, ಅದಕ್ಕೂ ಉತ್ತರ ಒಂದೇ, ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿ. ಅರ್ಥ ಆಯ್ತಲ್ಲ? ಹಾಗಾಗಿ ಯಾವುದೇ ಇಂಪಾರ್ಟೆನ್ಸ್ ಆಫ್ ಕೇಳಲಿ ಅದಕ್ಕೆ ಒಂದೇ ಉತ್ತರ ಬರುತ್ತೆ. ಯಾಕಪ್ಪ ಅಂದ್ರೆ ಕಾಮನ್, ಅದು ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ಕಾಮನ್ ಬರ್ಕೊಂಡು ಹೋಗ್ಬೋದು, ಈಸಿ ಅದು. ಅದನ್ನು ನೀವು ನೋಡ್ಕೊಳ್ಳಿ. ಇಷ್ಟು ಈ ಲೆಸನ್ಸ್ ಅಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯಾಚುರಲ್ ಡಿಸಾಸ್ಟರ್ಸ್, ಇದು ಸಹ ವೆರಿ ಈಸಿ ಲೆಸನ್. ಯಾಕಪ್ಪ ಅಂದ್ರೆ ಅಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಸಾಕಷ್ಟು ಬರುತ್ತವೆ. ಅರ್ಥಕ್ವೇಕ್ ಬರುತ್ತೆ, ಸೊ ಆಲ್ಮೋಸ್ಟ್ ಅದಾದ್ಮೇಲೆ ಸೈಕ್ಲೋನ್ಸ್ ಬರುತ್ತೆ, ಸಾಕಷ್ಟು ನ್ಯಾಚುರಲ್ ಡಿಸಾಸ್ಟರ್ಸ್ ಬರ್ತವೆ. ಬಟ್ ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ಗೆ ಎಫೆಕ್ಟ್ ಒಂದೇ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸೈಕ್ಲೋನ್, ಒಂದೇ ಉತ್ತರ. ಎಫೆಕ್ಟ್ಸ್ ಆಫ್ ಅರ್ಥಕ್ವೇಕ್ ಒಂದೇ ಉತ್ತರ. ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ ಒಂದೇ ಉತ್ತರ. ಹಾಗಾಗಿ ವೆರಿ ಸಿಂಪಲ್, ಮಲ್ಟಿ ಕ್ವಶನ್ ಸೇಮ್ ಆನ್ಸರ್. ನೀವು ಎಫೆಕ್ಟ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ ಅಂತ ಒಂದು ಪ್ರಶ್ನೆ ತಕೊಂಡು ಉತ್ತರ ಬರ್ಕೊಳ್ಳಿ. ಯಾವುದೇ ನ್ಯಾಚುರಲ್ ಡಿಸಾಸ್ಟರ್ ಕೇಳಿದ್ರು ಅದೇ ಉತ್ತರವನ್ನು ನೀವು ಬರಿಬಹುದು, ಸಮಸ್ಯೆ ಇಲ್ಲ. ಇಲ್ಲಿ ಕಾಸಸ್ ಎಫೆಕ್ಟ್ಸ್ ಕೇಳ್ತಾರೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೀವು. ಇಷ್ಟು ಜಿಯೋಗ್ರಫಿ ಬಗ್ಗೆ ಆಯಿತು. ಒಟ್ಟು ಜಿಯೋಗ್ರಫಿಯಲ್ಲಿ 9 ಪ್ರಶ್ನೆಗಳು ಬರ್ತವೆ, 22 ಅಂಕಗಳಿಗೆ. ಇತಿಹಾಸವನ್ನು ಬಿಟ್ಟರೆ ಅತಿ ಹೆಚ್ಚು ಪ್ರಶ್ನೆ ಬರೋದು ಈ ಒಂದು ವಿಭಾಗದಲ್ಲಿ. ಇಷ್ಟನ್ನು ನೀವು ನೋಡ್ಕೊಳ್ಳಿ. ಇಟ್ ಈಸ್ ಅಬೌಟ್ ದ ಜಿಯೋಗ್ರಫಿ. ನೆಕ್ಸ್ಟ್ ವಿ ಡಿಸ್ಕಸ್ ಎಕನಾಮಿಕ್ಸ್. ಇರೋದು 3 ಅಧ್ಯಾಯಗಳು, 4 ಪ್ರಶ್ನೆಗಳು ಬರ್ತವೆ, ಒಟ್ಟು 7 ಅಂಕಗಳು ಬರ್ತವೆ. ಅದರಲ್ಲಿ ಮೊದಲ ಅಧ್ಯಾಯ ಎಕನಾಮಿ ಅಂಡ್ ಗವರ್ನಮೆಂಟ್. ಎಕನಾಮಿ ಅಂಡ್ ಗವರ್ನಮೆಂಟ್ ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತವೆ, ಬಟ್ ಇರೋದೇ 3 ರಿಂದ 4 ಪ್ರಶ್ನೆಗಳು ಬರ್ತವೆ, ಜಾಸ್ತಿ ಬರೋದಿಲ್ಲ. ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ 5 ಇಯರ್ ಪ್ಲಾನ್ ಬಗ್ಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಆಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲಾನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಯ ಗುರಿಗಳು ಏನು, ಇದನ್ನ ಪ್ರಶ್ನೆ ಕೇಳ್ತಾರೆ. ಇಲ್ಲ, ಇನ್ನೊಂದು ಪ್ರಶ್ನೆ ಏನಪ್ಪ ಅಂದ್ರೆ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ 5 ಇಯರ್ ಪ್ಲಾನ್ ಅಂದ್ರೆ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನ ಬರೆಯಿರಿ. ಈ 5 ಇಯರ್ ಪ್ಲಾನ್ಸ್ ಈ 2 ಪ್ರಶ್ನೆಗಳು ಬರ್ತವೆ. 2 ಪ್ರಶ್ನೆಗಳು ನೋಡ್ಕೊಂಡಿದ್ದಾದ್ರೆ ನಿಮಗೆ 3 ಅಂಕ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇತ್ತೀಚೆಗೆ ಕರೆಂಟ್ ಅಪ್ಡೇಟ್ಸ್ ಏನಪ್ಪಾ ಅಂದ್ರೆ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಒಂದು ಇಮ್ಯಾಜಿನೇಷನ್ ಪ್ರಕಾರ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಪ್ರಶ್ನೆ ಬರಬಹುದು. ಗ್ರೀನ್ ರೆವಲ್ಯೂಷನ್, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅನ್ನೋ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಅವರಿಗೆ ಭಾರತ ರತ್ನ ಬಂದಿರೋ ಕಾರಣ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ನೀತಿ ಆಯೋಗ.
4ನೇ ವಿಭಾಗ 5 ಇಯರ್ ಪ್ಲಾನ್ಸ್, ಗ್ರೀನ್ ರೆವಲ್ಯೂಷನ್, ನೀತಿ ಆಯೋಗ. ಈ 3ರಲ್ಲಿ ಪ್ರಶ್ನೆಗಳು ಬರ್ತವೆ. ಇಷ್ಟನ್ನು ನೋಡ್ಕೊಂಡ್ರೆ ನೀವು ಸಾಕು ಈ ಅಧ್ಯಾಯದಲ್ಲಿ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್. ಇಟ್ ಇಸ್ ವೆರಿ ಈಸಿ ಟಾಪಿಕ್. 3 ಅಂಕದ ಪ್ರಶ್ನೆ ಕೇಳ್ತಾರೆ, ಪದೇ ಪದೇ ಕೇಳ್ತಾರೆ, ಕೇಳಲೇಬೇಕು, ವಿಧಿ ಇಲ್ಲ. ಒಂದೇ ಪ್ರಶ್ನೆ ಬರುತ್ತೆ, ರೈಟ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಷ್ಟೇ. ಇದನ್ನು ನೋಡ್ಕೊಂಡ್ರೆ 3 ಅಂಕ ನಿಮಗೆ ಸಿಗುತ್ತೆ. ರೈಟ್ ದ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಏನಾದ್ರೂ ಕೇಳಿ ಒಂದೇ ಉತ್ತರವನ್ನ ಬರೀರಿ, ಇಲ್ಲಿ 3 ಅಂಕ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ ಲೆಸನ್ ಅಲ್ಲಿ ಇನ್ನೊಂದು ಕ್ವಶನ್ ಅನ್ನ ಕೇಳಬಹುದು. ಅದೇನಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೋಲ್ ಆಫ್ ವುಮೆನ್ ಇನ್ ರೂರಲ್ ಡೆವಲಪ್ಮೆಂಟ್. ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಏನು, ಇದನ್ನ ನೀವು ಓದ್ಕೊಂಡಿದ್ದೆ ಆದ್ರೆ ಇಲ್ಲೂ ಯೂಸ್ ಆಗುತ್ತೆ ಅದು. ನೆಕ್ಸ್ಟ್ ಚಾಲೆಂಜಸ್ ಆಫ್ ಇಂಡಿಯಾ ಅಂತ ಅಲ್ಲಿ ನೋಡಿದ್ವಲ್ಲ, ಅಲ್ಲೂ ಯೂಸ್ ಆಗುತ್ತೆ. ಅಂದ್ರೆ ರೋಲ್ ಆಫ್ ವುಮೆನ್ ಅಂತ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಒಂದೇ ಉತ್ತರವನ್ನ ಬರೀಬಹುದು. ಹಾಗಾಗಿ ಆ ವುಮೆನ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದೇ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಯಾವ್ದಪ್ಪ ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಮಹಾತ್ಮ ಗಾಂಧೀಜಿ, ದಟ್ ಈಸ್ ಡಿಸೆಂಟ್ರಲೈಸೇಷನ್. ಈ ಡಿಸೆಂಟ್ರಲೈಸೇಷನ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರುತ್ತೆ. ಈ 3ಅನ್ನ ನೋಡ್ಕೊಂಡಿದ್ದೆ ಆದ್ರೆ ನಿಮ್ಗೆ 3 ಅಂಕ ಇಲ್ಲಿ ಬಂದೇ ಬರುತ್ತೆ. 3 ಪ್ರಶ್ನೆ ರೂರಲ್ ಡೆವಲಪ್ಮೆಂಟ್ ಅಲ್ಲಿ, 3 ಪ್ರಶ್ನೆ. ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್, ಲಾಸ್ಟ್ ಒನ್ ಡೆವಲಪ್ಮೆಂಟ್ ಆಫ್ ವುಮೆನ್. ಈ 3ಅನ್ನ ನೀವು ನೋಡ್ಕೊಂಡ್ರೆ ನಿಮಗೆ 3 ಅಂಕ ಇಲ್ಲಿ ಸಿಗುತ್ತೆ. ಇಟ್ ಈಸ್ ವೆರಿ ಈಸಿ. ನೆಕ್ಸ್ಟ್ ಲಾಸ್ಟ್ ಲೆಸನ್ ಏನಪ್ಪ ಅಂದ್ರೆ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್. ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಇಲ್ಲೂ ಸಹ 3-4 ಪ್ರಶ್ನೆಗಳು ಬರುತ್ತವೆ. ಈಸಿ ನೀವು ನೋಡ್ಕೋಬಹುದು. ಮೊದಲನೇದಾಗಿ ಡಿಫರೆನ್ಶಿಯೇಟ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಪರ್ಸನಲ್ ಫಿನಾನ್ಸ್. ಡಿಫರೆನ್ಶಿಯೇಟ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಪರ್ಸನಲ್ ಫಿನಾನ್ಸ್, ಈ ಪ್ರಶ್ನೆ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸ್. ಸಾರ್ವಜನಿಕ ಹಣಕಾಸಿನ ಮಹತ್ವ ಏನು, ಇದೊಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಇನ್ನೊಂದು ಪ್ರಶ್ನೆ ಬರುತ್ತಪ್ಪ ಅಂದ್ರೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್. ಇದನ್ನು ಕೇಳಿದ ಪದೇ ಪದೇ ರಿಪೀಟ್ ಮಾಡ್ತಾರೆ. ಗಿವ್ ದ ಎಕ್ಸಾಂಪಲ್ ಆಫ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್. ಈ 3 ಪ್ರಶ್ನೆಗಳು ಇಲ್ಲಿ ಬರ್ತವೆ, ನೋಡ್ಕೊಳ್ಳಿ. ಒಂದು ಡಿಫರೆನ್ಶಿಯೇಟ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಪರ್ಸನಲ್ ಫಿನಾನ್ಸ್, ದೆನ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸ್, ದೆನ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್. ಇಷ್ಟನ್ನು ನೋಡ್ಕೊಂಡ್ರೆ ಎಕನಾಮಿಕ್ಸ್ ಅಲ್ಲಿ ನಿಮಗೆ 7 ಅಂಕಕ್ಕೆ ಯೂಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ 1 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಕೊನೆಯ ವಿಭಾಗ ಬಿಸಿನೆಸ್ ಸ್ಟಡಿ. ಯಾವುದು? ಬಿಸಿನೆಸ್ ಸ್ಟಡಿ. ಇಲ್ಲೂ ಸಹ 4 ಕ್ವಶನ್ಸ್ ಬರ್ತವೆ 7 ಮಾರ್ಕ್ಸ್ಗೆ. 4 ಕ್ವಶನ್ಸ್ 7 ಮಾರ್ಕ್ಸ್. ಅದರಲ್ಲಿ ಫಸ್ಟ್ ಲೆಸನ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಬ್ಯಾಂಕ್ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿರ್ತೀರಿ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ದೆನ್ ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್ ಅಂದ್ರೂ ಒಂದೇ, ಸರ್ವಿಸಸ್ ಆಫ್ ಬ್ಯಾಂಕ್ ಅಂದ್ರೂ ಒಂದೇ. ಸ್ವಲ್ಪ ಇಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಉತ್ತರಗಳು ಸಿಮಿಲರ್ ಇರ್ತವೆ. ಹಾಗಾಗಿ ಉತ್ತರಗಳನ್ನು ನೀವು ಆ ಕಡೆ ಈ ಕಡೆ ಮಾಡಬಾದ್ರೂ ಸಹ ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ನೀವು ಸರ್ವಿಸಸ್ ಆಫ್ ಬ್ಯಾಂಕ್ ನೋಡ್ಕೊಂಡ್ರೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾದ್ರು ಅಪ್ಲಿಕೇಶನ್ ಕೇಳಬೇಕಪ್ಪ ಅಂದ್ರೆ ಡಿಫ್ರೆನ್ಶಿಯೇಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂಡ್ ಕರೆಂಟ್ ಅಕೌಂಟ್ ಅನ್ನೋ ಪ್ರಶ್ನೆನ ಕೇಳ್ತಾರೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂಡ್ ಕರೆಂಟ್ ಅಕೌಂಟ್, ಅಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಇಲ್ಲ, ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕ್ವಶನ್. ಅಪ್ಲಿಕೇಶನ್ ತೆಗಿತಾರೆ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಕ್ವಶನ್ಸ್ ಏನಪ್ಪ ಅಂದ್ರೆ ಟುಡೇ ಪೋಸ್ಟ್ ಆಫೀಸ್ ವರ್ಕ್ ಲೈಕ್ ಎ ಬ್ಯಾಂಕ್ ಹೌ. ಟುಡೇ ಪೋಸ್ಟ್ ಆಫೀಸ್ ವರ್ಕ್ ಲೈಕ್ ಎ ಬ್ಯಾಂಕ್ ಹೌ ಅಂದ್ರೆ ಇಂದಿನ ದಿನಗಳಲ್ಲಿ ಅಂಚೆ ಕಚೇರಿಗಳು ಬ್ಯಾಂಕ್ ರೀತಿ ಕೆಲಸವನ್ನ ಮಾಡ್ತವೆ ಹೇಗೆ. ಈ ಒಂದು ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಪದೇ ಪದೇ ರಿಪೀಟ್ ಮಾಡ್ತಾರೆ. ಇದನ್ನ ನೀವು ನೋಡ್ಕೊಳ್ಳಿ. ಇಷ್ಟು ಈ ಒಂದು ಲೆಸನ್ ಅಧ್ಯಾಯದಲ್ಲಿ ಕೇಳ್ತಾರೆ. ನೆಕ್ಸ್ಟ್ ವೆರಿ ಈಸಿ ಲೆಸನ್ ಎಂಟರ್ಪ್ರೆನರ್ಶಿಪ್. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರೆನರ್ ಕೇಳ್ತಾರೆ, ಈಸಿ ಇದಾವೆ, ಅವ್ನು ಓದ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಎಂಟರ್ಪ್ರೆನರ್ ಅಂದು ಒಂದೇ ಉತ್ತರ, ರೋಲ್ ಆಫ್ ಎಂಟರ್ಪ್ರೆನರ್ ಅಂದ್ರೂ ಒಂದೇ ಉತ್ತರ, ಅಥವಾ ಫಂಕ್ಷನ್ಸ್ ಆಫ್ ಎಂಟರ್ಪ್ರೆನರ್ಗೂ ನೀವು ಸಾಧ್ಯವೇ ಬರೀಬಹುದು, ಸಮಸ್ಯೆ ಇಲ್ಲ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇಷ್ಟನ್ನೇ ಇಲ್ಲಿ ಇಂಪಾರ್ಟೆಂಟ್ ಅನ್ಸುತ್ತೆ. ಮಿಕ್ಕವನ್ನು ಕೇಳ್ತಾರೆ ಬಟ್ ನೀವು ಓದ್ಕೋಬೇಕಾಗುತ್ತೆ ಸ್ವಲ್ಪ. ನೆಕ್ಸ್ಟ್ ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಅಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ನೀವು ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಸ್ವಲ್ಪ ಈ ಕನ್ಸ್ಯೂಮರ್ ಕೋರ್ಟ್ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ಸ್ ಅನ್ನ ಕೇಳ್ತಾರೆ. ಆ ಸ್ಟೆಪ್ಸ್ ಅನ್ನ ನೀವು ನೋಡ್ಕೊಳ್ಳಿ. ಸೊ ಇಷ್ಟು ನಮ್ಮ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಮುಖ ಎಲ್ಲ ಅಧ್ಯಾಯಗಳ ಒಂದು ಪ್ರಮುಖ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಒಟ್ಟು 33 ಅಧ್ಯಾಯಗಳು ಬರ್ತವೆ. 33 ಅಧ್ಯಾಯಗಳಲ್ಲಿ ಒಟ್ಟು 38 ಪ್ರಶ್ನೆಗಳನ್ನು ಕೇಳ್ತಾರೆ. 38 ಪ್ರಶ್ನೆಗಳು ವೆರಿ ಸಿಂಪಲ್. 8 8 8 9 4 1 ಅಂದರೆ 8 ಅಂಕದ ಮಲ್ಟಿಪಲ್ ಚಾಯ್ಸ್ ಬರ್ತವೆ. 8 ಅಂಕಕ್ಕೆ 1 ಮಾರ್ಕ್ಸ್ ಬರ್ತವೆ. 8 ಪ್ರಶ್ನೆ 2 ಅಂಕದ ಬರ್ತವೆ. 9 ಪ್ರಶ್ನೆಗಳು 3 ಅಂಕದ ಬರ್ತವೆ. 4 ಅಂಕದ 4 ಬರ್ತವೆ. 5 ಅಂಕದ್ದು 1 ಬರುತ್ತೆ. ಮ್ಯಾಪ್ ಪ್ಲಸ್ 4 = 5 ಈ ರೀತಿಯಾಗಿ ನಿಮಗೆ ಬರ್ತವೆ. ಎಲ್ಲರೂ ಸಹ ಓದ್ಕೊಳ್ಳಿ. ಯಾಕಂದ್ರೆ ಸಮಾಜ ವಿಜ್ಞಾನ ಸ್ಕೋರಿಂಗ್ ವಿಭಾಗನೂ ಓದು, ಫೇಲ್ ಆಗೋ ಸಬ್ಜೆಕ್ಟು ಇದೆ. ಯಾಕಂದ್ರೆ ಎಲ್ಲ ವಿಭಾಗದಲ್ಲೂ ಪಾಸಿಂಗ್ ಇರುತ್ತೆ.
ಬಟ್ ಇದರಲ್ಲಿ ನೀವು ಓದಿದ್ರೆ ಪಾಸ್ ಆಗ್ತೀರಿ. ಮತ್ತು ಚೆನ್ನಾಗಿ ಓದಿದೆ ಅಂದರೆ ಔಟ್ ಆಫ್ ಔಟ್ ಅತಿ ಹೆಚ್ಚು ಬರುವಂಥ ಒಂದು ವಿಭಾಗ ಯಾವುದಪ್ಪ ಸಮಾಜ ವಿಜ್ಞಾನ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.